नमः। श्रीमदानन्दतीर्थ भगवत्पादाचार्य गुरुभ्यो नमः। हरिः ओम्। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। हरिः ओम्। देवं नारायणं नत्वा सर्वदोषविवर्जितं परिपूर्णं गुरूंश्चान् गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। धर्मक्षेत्रे कुरुक्षेत्रे समवेताः युयुत्सवः मामकाः पाण्डवाश्चैव किमकुर्वत ಸಂಜಯ. ಹರಿಃ ಓಂ. ವೇದವ್ಯಾಸದೇವರು ಅತ್ಯಂತ ಸುಂದರವಾಗಿ ಭೀಷ್ಮಾಚಾರ್ಯರ ಒಂದು ನಿರ್ಯಾಣ, ಭೀಷ್ಮಾಚಾರ್ಯರು ಯುದ್ಧವನ್ನ ಮಾಡಿ ದೇಹತ್ಯಾಗವನ್ನ ಮಾಡಿದಂತಹ ಪ್ರಕಾರವನ್ನ ತಿಳಿಸಿಕೊಡ್ತಾ ಭೀಷ್ಮ ಪರ್ವವನ್ನ ಮಹಾಭಾರತ ಎನ್ನುವ ದೊಡ್ಡ ಗ್ರಂಥದಲ್ಲಿ ನಿಬಂಧನೆ ಮಾಡಿಕೊಟ್ಟಿದ್ದಾರೆ. ಅಂಥದ್ರಲ್ಲಿ ನಾವೀಗ ಭಗವದ್ಗೀತಾ ಪರ್ವದಲ್ಲಿದ್ದೇವೆ. ಭೀಷ್ಮ ಪರ್ವದ ಭಗವದ್ಗೀತಾ ಪರ್ವದ ಅರ್ಥಾನುಸಂಧಾನವನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಏನಾಯ್ತು? ಕೌರವರ ವ್ಯೂಹ, ಪಾಂಡವರ ವ್ಯೂಹ, ಆ ಎರಡೂ ವ್ಯೂಹಗಳಾಯ್ತು. ವ್ಯೂಹಗಳಾದ್ಮೇಲೆ ನಮ್ಮವರು ಪಾಂಡವರು ಏನ್ ಮಾಡಿದ್ರು ಅಂತ ಸಂಜಯರನ್ನ ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾನೆ. ಪ್ರಶ್ನೆ ಮಾಡಿದ್ದಕ್ಕೆ ಅವರು ಉತ್ತರ ಕೊಡ್ತಾ ಇದ್ದಾರೆ. ಪಾಂಡವರ ಸೈನ್ಯವನ್ನ ನೋಡಿ ಭೀಷ್ಮಾಚಾರ್ಯರನ್ನ ಹೇಗಾದ್ರೂ ಮಾಡಿ ರಕ್ಷಣೆ ಮಾಡಬೇಕು, ಭೀಷ್ಮರನ್ನ ಕಾಪಾಡಬೇಕಾದ್ದು ನಮ್ಮ ಕರ್ತವ್ಯ ಅಂತ ಯಾವಾಗ ದುರ್ಯೋಧನ ದ್ರೋಣಾಚಾರ್ಯರಿಗೆ ಹೇಳಿದ, ಅದನ್ನ ಕೇಳಿ ಸ್ವಲ್ಪ ಕಸಿವಿಸಿ ಆಗುತ್ತೆ ಅವರಿಗೆ. ಕಾರಣ, ಯುದ್ಧದಲ್ಲಿ ನಿನಗೆ ಸಹಾಯ ಮಾಡ್ತೀನಿ, ನಾನಿದ್ದೇನೆ, ಸೇನಾಧಿಪತಿಯಾಗಿ ನಾನು ನಿಂತುಕೊಂಡಿದ್ದೇನೆ ಅಂತ ಹೇಳಿದ್ರು ಕೂಡ ಭೀಷ್ಮಾಚಾರ್ಯರನ್ನ ಕಾಪಾಡಿ ಅಂತಂದಾಗ ದುಃಖ ಆಗೋದು, ಸ್ವಲ್ಪ ಬೇಜಾರಾಗುತ್ತೆ. ಎಂಥ ಅನ್ಯಾಯ ಇದು ಅಂತ ಖಂಡಿತ ಬೇಜಾರಾಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಭೀಷ್ಮಾಚಾರ್ಯರು, ನನಗೂ ತಾಕತ್ತಿದೆ, ನಾನು ಯಾವನು ಅಲ್ಲ ಅಂತ ತೋರಿಸಿಕೊಡ್ಲಿಕ್ಕಾಗಿ ಭೀಷ್ಮಾಚಾರ್ಯರು ಶಂಖವನ್ನ ಊದುಬಿಟ್ರು. ಶಂಖನಾದ ಮಾಡುವುದು ಅಂದ್ರೆ ಸಾಮಾನ್ಯವಾದಂತಹ ಸಂಗತಿ ಅಲ್ಲ ಅದು. ಶಂಖನಾದ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದರ ಬ್ಯಾಕ್ ಗ್ರೌಂಡ್ ನಲ್ಲಿ ಅವರ ಶಕ್ತಿ ಪ್ರದರ್ಶನ ಇದೆ ಅದರಲ್ಲಿ. ಆದ್ದರಿಂದ ಶಂಖನಾದವನ್ನ ಮಾಡ್ತಾ ಇದ್ದಾಗೆ ತಸ್ಯ ಸಂಜಯನ್ ಹರ್ಷನ್ ಕುರುವೃದ್ಧ ಪಿತಾಮಹ, ದುರ್ಯೋಧನನಿಗೆ ಹರ್ಷವನ್ನ ಸಂತೋಷವನ್ನ ಉಂಟು ಮಾಡಲಿಕ್ಕಾಗಿ ಕುರುವೃದ್ಧರು ಪಿತಾಮಹರು ಆದಂತಹ ಭೀಷ್ಮಾಚಾರ್ಯರು ಜೋರಾಗಿ ಸಿಂಹನಾದವನ್ನ ಮಾಡಿ ಶಂಖವನ್ನ ಊದಿದರು. ಯಾವಾಗ ಅವರು ಶಂಖ ಊದು ಬಿಟ್ರೋ ಅನ್ಪ್ಲಾನ್ಡ್ ಆಗಿ, ಅಂದ್ರೆ ಅವನಲ್ಲಿ ಮಾತಾಡಿದ ಭೀಷ್ಮರ ಮನಸ್ಸಿಗೆ ಕಸಿಬಿಸಿ ಆಯ್ತು, ಶಂಖ ಊದಿದ್ರು. ಇಲ್ಲಿ ಭೀಷ್ಮರ ಮನಸ್ಸಿಗೆ ಕಸಿಬಿಸಿ ಆಯ್ತು ಅಂತ ಅನ್ಬಿಟ್ಟು ಡೈರೆಕ್ಟ್ ಆಗಿ ಭಗವದ್ಗೀತೆ ಹೇಳೋದಿಲ್ಲ. ಆದ್ರೂ ಕೂಡ ಏನಕ್ಕೆ ಊದ್ತಾರೆ ಅಂದ್ರೆ ಸ್ಪಷ್ಟ ನಮಗದು. ಅವಾಗ ಶಂಖಗಳು, ಭೇರಿಗಳು, ಪಣವ, ಆನಕ, ಗೋಮುಖಗಳು ಎಲ್ಲ ವಾದ್ಯಗಳನ್ನ ಒಟ್ಟಿಗೆ ಊದ್ ಹಾಕ್ಬಿಟ್ರು ಅವರೆಲ್ಲ ಸೇರ್ಕೊಂಡು. ಈ ಸಂದರ್ಭದಲ್ಲಿ ಏನಾಗಿದೆ, ಅವರೇ ಶಂಖ ಊದಿದ ಮೇಲೆ ನಾವ್ಯಾಕೆ ಸುಮ್ಮನೆ ಇರಬೇಕು ಅಂತ ದೊಡ್ಡ ಬಂಗಾರದ ರಥದಲ್ಲಿ ಬಿಳಿಯ ಕುದುರೆಗಳನ್ನ ಕಟ್ಟಿಕೊಂಡ ಕೃಷ್ಣಾರ್ಜುನರಿಬ್ಬರೂ ಕೂಡ ಅವರ ದಿವ್ಯವಾದ ಶಂಖಗಳನ್ನ ಊದಿಬಿಟ್ರು. ನೆನ್ನೆಗೆ ಇಲ್ಲಿ ತನಕ ಆಗಿತ್ತು. ಇವರಿಬ್ರು ಮಾಧವ ಪಾಂಡವಶ್ಚೈವ ಒಂದು ಕ್ರಮ ಇದೆ. ಶಂಖ ಊದಿದರು. ಈ ಕೌರವರ ಪಕ್ಷದಲ್ಲಿ ಭೀಷ್ಮಾಚಾರ್ಯರು ಊದುತ್ತಾ ಇದ್ದ ಹಾಗೆ ಆ ಟೆನ್ಷನ್ ಜಾಸ್ತಿ ಆಗಿ ಕನ್ಫ್ಯೂಷನ್ ನಲ್ಲಿ ಎಲ್ಲಾ ಶಂಖ ಊದ್ ಬಿಸಾಕ್ಬಿಟ್ರು. ಬರೀ ಶಂಖ ಒಂದೇ ಅಲ್ಲ, ಪಣವಾನಕ, ಗೋಮುಖ, ಭೇರಿಗಳೆಲ್ಲ ಹೊಡೆದ್ ಬಿಸಾಕ್ಬಿಟ್ರು. ಒಂದು ವ್ಯವಸ್ಥೆ ಇಲ್ಲ, ಒಂದು ಆರ್ಡರ್ ಇಲ್ಲ, ಒಂದು ಕ್ರಮ ಇಲ್ಲ, ಡಿಸಿಪ್ಲಿನ್ ಇಲ್ಲ.
ಇಲ್ಲಿ ನೋಡಿ, ಪಾಂಡವರ ಕಡೆಯಲ್ಲಿ ಯಾರ್ಯಾರು ಶಂಖ ಊದಿದರು, ಯಾರ್ಯಾರಾದ್ಮೇಲೆ ಯಾರ್ಯಾರು ಶಂಖ ಊದಿದರು, ಅವರ ಶಂಖಗಳ ಹೆಸರೇನು ಅನ್ನೋದನ್ನೆಲ್ಲ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅಷ್ಟು ಸ್ಪಷ್ಟವಾಗಿ ವ್ಯವಸ್ಥೆಗಳು ಅಂದ್ರೆ ಅವರವರ ಶಂಖಗಳನ್ನು ಊದುವಾಗ ಶಂಖಗಳ ಹೆಸರುಗಳು, ಶಂಖದ ಶಬ್ದ ಎಲ್ಲ ಇದೆ ನೋಡಿ. ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದಧ್ಮೌ ಮಹಾಶಂಖಂ ಭೀಮಕರ್ಮಾ ವೃಕೋದರ ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರ ನಕುಲಃ ಸಹ ದೇವಶ್ಚ ಸುಘೋಷ ಮಣಿಪುಷ್ಪಕೌ. ದುರ್ಯೋಧನನಿಗೆ ವಿಷಾದ, ಯಾರ್ಯಾರಿಗೋ ವಿಷಾದ. ಧರ್ಮರಾಜನಿಗೆ ವಿಷಾದ ಬಂತು, ದುರ್ಯೋಧನನಿಗೆ ವಿಷಾದ ಬಂತು. ಧರ್ಮರಾಜನಿಗೆ ಬಂದ ವಿಷಾದವನ್ನ ಪರಿಹಾರ ಮಾಡಿದ ಕೃಷ್ಣದೇವರ ಮಹಿಮೆಯನ್ನ ಹೇಳಿ ಅರ್ಜುನ. ಇವಾಗ ದುರ್ಯೋಧನನಿಗೆ ಬಂದ ವಿಷಾದವನ್ನ ಕಡಿಮೆ ಮಾಡಿ ಶಂಖ ಊದಿದರು ಭೀಷ್ಮಾಚಾರ್ಯರು. ಅವರ ಶಂಖ ಊದಿದ ನಂತರದಲ್ಲೇ ಕೃಷ್ಣಾರ್ಜುನರಿಬ್ಬರೂ ಕೂಡ ಶಂಖವನ್ನ ಊದ್ತಾ ಇದ್ದಾರೆ. ಎಲ್ಲಿ ಊದ್ತಾ ಇದ್ದಾರೆ ಅವರು? ಮಹತಿ ಸ್ಯಂದನೆ ಸ್ಥಿತೌ. ಅಲ್ಲಿ ಸ್ಥಿತೌ ಅನ್ನುವಂತಹ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳಂತಾರೆ ಸ್ಥಿತಾವೇವ ಇತ್ಯನ್ವಯ. ಸ್ಥಿತಾವೇವ ಅಂದ್ರೆ ರಥದಲ್ಲಿ ಕೂತುಕೊಂಡೇ ಶಂಖ ಊದಿದರಂತೆ. ನಿಂತ್ಕೊಂಡು ಕಿರಿಚಿಕೊಂಡು ಕೆಳಗಿಳಿದು ಏನಿಲ್ಲ. ಮಹತಿ ಸ್ಯಂದನೆ ಸ್ಥಿತೌ ಅನ್ನುವಂತಹ ಶಬ್ದಕ್ಕೆ ಏವ ಅಂತ ಏವಕಾರವನ್ನ ಅನ್ವಯ ಮಾಡಬೇಕು. ಇದು ರಾಯರು ಹೇಳ್ತಾರೆ. ಸ್ಥಿತಾವೇವ ಇತ್ಯನ್ವಯ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳುವಾಗ ಗೀತಾ ವಿವೃತಿಯಲ್ಲಿ ಸ್ಥಿತೌ ಅನ್ನೋದಕ್ಕೆ ಏವ ಅಂತ ಇಟ್ಕೋಬೇಕು. ಏವ ಅಂದ್ರೆ ಅರ್ಥ ಏನು? ಕೃಷ್ಣ ಅರ್ಜುನ ಇಬ್ಬರು ಕೂಡ ರಥದಲ್ಲಿ ಕೂತುಕೊಂಡೇ ಶಂಖ ಊದಿದರು. ಯಾರು ಶಂಖ ಊದಿದರು? ಹೃಷಿಕೇಶ ಪಾಂಚಜನ್ಯಂ. ಕೃಷ್ಣ ಪಾಂಚಜನ್ಯ ಊದಿದ ಅಂತ ಹೇಳಲಿಲ್ಲ ಇಲ್ಲಿ. ಹೃಷಿಕೇಶ ಪಾಂಚಜನ್ಯವನ್ನ ಊದಿದ ಅಂತ. ಕೃಷ್ಣದೇವರಿಗೆ ಹೃಷಿಕೇಶಾದಿ ಶಬ್ದಗಳು ಬಹಳ ಫೇಮಸ್ಸು ಅಂತ ಗೊತ್ತಾಗತ್ತೆ ನಮ್ಗೆ ಇದರಿಂದ. ಅವನಿರೋ ಕಾಲಕ್ಕೆ ಕೃಷ್ಣದೇವರನ್ನೇ ಹೃಷಿಕೇಶ ವಿಷ್ಣು ಅಂತೆಲ್ಲ ಕರೀತಾ ಇದ್ರು ಅಂತ. ಆದ್ದರಿಂದ ಹೃಷಿಕಾಣಾಂ ಇಂದ್ರಿಯಾಣಾಂ ಈಶತ್ವಾಚ್ಚ ಹೃಷಿಕೇಶ ಅಂತ. ಹೃಷಿಕೇಶ ಅನ್ನುವ ಶಬ್ದಕ್ಕೆ ಬೇಕಾದಷ್ಟು ಅರ್ಥ ಇದೆ. ಮುಖ್ಯವಾಗಿ ಹೃಷಿಕ ಅಂದ್ರೆ ಇಂದ್ರಿಯಗಳು. ಹೃಷಿಕ ಅಂತಹ ಇಂದ್ರಿಯಗಳಿಗೆ ನಿಯಾಮಕನಾದವನು, ಇಂದ್ರಿಯಗಳಿಗೆ ಸ್ವಾಮಿಯಾದವನು, ಸಕಲ ಇಂದ್ರಿಯಗಳನ್ನ ಪ್ರೇರಣೆ ಮಾಡ್ತಾನೆ. ಆದ್ದರಿಂದ ನಾರಾಯಣ ಕೃಷ್ಣ ಹೃಷಿಕೇಶ. ಅಂತಹ ಹೃಷಿಕೇಶ ಏನು ಮಾಡ್ದ? ಶಂಖಕ್ಕೆ ಪ್ರೇರಣೆ ಮಾಡ್ದ. ಎಷ್ಟು ಚೆನ್ನಾಗಿದೆ ನೋಡಿ. ಶಂಖ ಊದೋದು ಅಂದ್ರೆ ಶಂಖಕ್ಕೆ ಪ್ರೇರಣೆಯನ್ನ ಮಾಡೋದು ಅಂತ ಅರ್ಥ. ಆದ್ದರಿಂದ ಇದರಿಂದ ಒಂದು ಗೊತ್ತಾಗುತ್ತೆ ನಮಗೆ, ಭಗವಂತನ ಶಂಖ ಯಾವುದು? ಪಾಂಚಜನ್ಯ, ಪಂಚಜನ ಸಂಬಂಧಿಯಾದದ್ದು ಭಗವಂತನ ಶಂಖ. ಏನದು ಪಂಚಜನ ಸಂಬಂಧಿ? ಪಂಚಜನ ಅನ್ನುವ ರಾಕ್ಷಸ, ಅವನನ್ನ ಕೊಂದು ಆ ಪಾಂಚಜನ್ಯ ಶಂಖವನ್ನ ಭಗವಂತ ತಗೊಂಡ ಅಂತ ದಶಮಸ್ಕಂಧ ಭಾಗವತದಲ್ಲಿ ಹೇಳ್ತಾರೆ. ಪ್ರಭಾಸ ಕ್ಷೇತ್ರದಲ್ಲಿ ಗುರುಗಳಾದ ಸಾಂದೀಪಿನಿಗಳ ಮಗ ಮುಳುಗಿ ಸತ್ತು ಹೋದಾಗ ಗುರುದಕ್ಷಿಣೆಯ ಮಗನನ್ನೇ ಬೇಕು ಅಂತ ಗುರುಪತ್ನಿ ಕೇಳಿದಾಗ ಸಮುದ್ರಕ್ಕೆ ಹೋಗಿ ನೋಡ್ತಾರೆ, ಒಳಗಿಳಿತಾರೆ, ಪಂಚಜನ ರಾಕ್ಷಸನನ್ನ ಕೊಂದು ಆ ಶಂಖ ತಗೊಂಡು ಹೋದ್ರು ಅಂತ. ಅಲ್ಲಿ ತನಕ ದೇವರ ಹತ್ತಿರದಲ್ಲಿ ಪಾಂಚಜನ್ಯ ಇರ್ಲೇ ಇಲ್ವಾ? ಪಾಂಚಜನ್ಯ ನಿಜಧ್ವಾನ ಧ್ವಸ್ತಪಾತಕ ಸಂಚಯ ತ್ರಾಹಿಮಾಂ ಪಾಪಿನಂ ಘೋರಂ ಸಂಸಾರಾರ್ಣವ ಪಾತಿನಂ ಅಂತ ಪಾಂಚಜನ್ಯದ ಸ್ತೋತ್ರ. ನಿಜಧ್ವಾನ ಧ್ವಸ್ತಪಾತಕ ಸಂಚಯ. ಯಾವ ಶಂಖದ ಶಬ್ದವನ್ನ ಕೇಳ್ತಾ ಇದ್ದ ಹಾಗೆ ನಾವು ಮಾಡಿದ ಪಾಪಗಳೆಲ್ಲ ಪರಿಹಾರ ಆಗ್ಬಿಡುತ್ತೋ, ಸಂಸಾರವನ್ನ ನಮಗೆ ದಾಟಿಸಿ ಬಿಡುತ್ತೋ ಅಂತಹ ದೊಡ್ಡ ಶಂಖ ಅದು ಪಾಂಚಜನ್ಯ. ಪಾಂಚಜನ್ಯ ಅನ್ನೋದು ಸಾಮಾನ್ಯವಾದಂತಹ ಶಂಖ ಅಲ್ಲ, ವಿಶಿಷ್ಟವಾದಂತಹ ಶಂಖ ಅದು. ಆದ್ದರಿಂದಲೇ ಕೃತಾಂಜಲಿಂ ಬ್ರಹ್ಮಮಯೇನ ಕಂಬುನ ಪಸ್ಪರ್ಶಬಾಲಂ ಕೃಪಯಾ ಕಪೋಲೆ ಅಂತ ಧ್ರುವರಾಜರಿಗೆ
ಸ್ತೋತ್ರ ಮಾಡ್ಲಿಕ್ಕೆ ಆಗದೇ ಇದ್ದಾಗ, ಸತ್ಪ್ರೇರಣೆ ಅನ್ನೋದು ಬರದೇ ಇದ್ದಾಗ ಭಗವಂತ ಶಂಖವನ್ನ ಇಟ್ಟ ಅಂತ ಹೇಳ್ತಾರೆ. ಗಜೇಂದ್ರನನ್ನ ಉದ್ಧಾರ ಮಾಡಿ ಗಜೇಂದ್ರ ದೇವತೆಗಳು ಮಾಡಿದ ಎಲ್ಲ ಸ್ತೋತ್ರವನ್ನ ಕೇಳಿಸಿಕೊಂಡ ಮೇಲೆ ಭಗವಂತ ಪ್ರಾಧ್ಮಾಯ ಜಲಜೋತ್ತಮಂ ಹರ್ಷಯನ್ ವಿಬುಧಾನೀಕಂ ಆರುರೋಹ ಖಗಾಧಿಪಂ ಅಂತ ಅಷ್ಟಮಸ್ಕಂಧ ಭಾಗವತದಲ್ಲಿ ಗಜೇಂದ್ರನನ್ನ ಉದ್ಧಾರ ಮಾಡಿದ ಮೇಲೆ ಭಗವಂತ ದೇವತೆಗಳಿಗೆ ಸಂತೋಷವನ್ನ ಕೊಡ್ಲಿಕ್ಕಾಗಿ ಪ್ರಾಧ್ಮಾಯ ಜಲಜೋತ್ತಮಂ, ಜಲಜ ಅಂದ್ರೆ ಶಂಖ, ಶಂಖವನ್ನ ಊದಿ ದೇವತೆಗಳಿಗೆ ಸಂತೋಷವನ್ನ ಕೊಟ್ಟು ಗರುಡ ದೇವರ ಮೇಲೆ ಕೂತು ಹೊರಟೇ ಹೋದ ಅಂತ. ಅಂದ್ರೆ ಈ ತರ ಬೇಕಾದಷ್ಟು ಪ್ರಕರಣಗಳಿದೆ. ನಮಗಿವಾಗ 3 ಪ್ರಕರಣಗಳು ಬಂತು ಶಂಖ ಅನ್ನುವ ವಿಷಯದಲ್ಲಿ. ಒಂದು, ಯಾವ ಶಂಖದ ನಾದದಿಂದ ಪಾಪಗಳನ್ನ ಪರಿಹಾರ ಮಾಡುತ್ತೆ, ಅಂದ್ರೆ ಪಾಪಗಳನ್ನ ಪರಿಹಾರ ಮಾಡೋದು ಭಗವಂತನ ಶಂಖದ ವ್ಯಾಪಾರ, ಸಂತೋಷವನ್ನ ಕೊಡೋದು ಶಂಖದ ವ್ಯಾಪಾರ, ತತ್ವಜ್ಞಾನವನ್ನ ಕೊಡೋದು ಶಂಖದ ವ್ಯಾಪಾರ. 3 ಆಯ್ತು ನೋಡಿ. ಈಗ ಸಂತೋಷ ಕೊಡ್ತು ಒಂದೇ ಶಂಖ, ಆ ಶಂಖವನ್ನ ಊದಿದ್ದಕ್ಕೆ ಸಂತೋಷ ಕೊಡ್ತು. ಯಾರಿಗೆ? ದೇವತೆಗಳಿಗೆ, ದೇವ ಸ್ವಭಾವದ ಸಾತ್ವಿಕರಿಗೆ ಅಂತ ಅರ್ಥ ಮಾಡಬೇಕು. ಅದೇ ಶಂಖದ ಸ್ಪರ್ಶದಿಂದ ತತ್ವಜ್ಞಾನವಂತೂ ಧ್ರುವರಾಜರಿಗೆ, ಸಾತ್ವಿಕಾದಿಗಳಿಗೆ ಜ್ಞಾನ ಕೊಡುತ್ತೆ ಅಂತ ಅರ್ಥ ಮಾಡಬೇಕು. ಅದೇ ಶಂಖವನ್ನು ಊದಿರೋದ್ರಿಂದ ಪಾಪಗಳ ಪರಿಹಾರ ಆಗತ್ತೆ ಅಂತ. ಪಾಪಗಳ ಪರಿಹಾರ, ಪಾಪಿಗಳ ಸಂಹಾರ. ಶಂಖ ಪೂಜೆಯನ್ನ ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುವಾಗ ನಾವು ಶಂಖ ಪೂಜೆಯನ್ನು ಮಾಡ್ತೇವೆ. ಶಂಖ ಪೂಜೆಯನ್ನು ಮಾಡುವಾಗ ಹೇಳುವಂತ ಮಂತ್ರ ತುಂಪುರ ಸಾಗರೋತ್ಪನ್ನೋ ವಿಷ್ಣುನ ವಿಧೃತಃ ಕರೆ ಪ್ರಣತಃ ಸರ್ವದೇವೈಶ್ಚ ಪಾಂಚಜನ್ಯ ನಮೋಸ್ತುತೆ ಗರ್ಭಾ ದೇವಾರಿ ನಾರೀಣಾಂ ವಿಶೀರ್ಯಂತೆ ಸಹಸ್ರಧ ತವನಾದೇನ ಪಾತಾಲೆ ಪಾಂಚಜನ್ಯ ನಮೋಸ್ತುತೆ ದರ್ಶನಾದೇವ ಶಂಖಸ್ಯ ಕಿಂಪುನ ಸ್ಪರ್ಶನೇನ ಚ ವಿಲಯಂ ಯಾಂತಿ ಪಾಪಾನಿ ತಮ ಸೂರ್ಯೋದಯೇ ಯಥ ಅಂತ ಶಂಖದ ಬಗ್ಗೆ ಮಾತಾಡುವಾಗ ಯಾವ ಭಗವಂತ ಶಂಖನಾದವನ್ನ ಮಾಡಿಬಿಟ್ರೆ ದೇವತೆಗಳ ಶತ್ರುಗಳಾದ ದೈತ್ಯರ ಹೆಂಡತಿಯರ ಗರ್ಭಗಳು ನಾಶವಾಗಿ ಹೋಗ್ಬಿಡುತ್ತೋ, ಅಂದ್ರೆ ಅಸುರ ನಾಶಕವಾದದ್ದು ಶಂಖ. ಆದ್ದರಿಂದ ಇಲ್ಲಿ 4ನೇ ರೀತಿಯಲ್ಲಿ ಭಗವಂತ ಶಂಖ ಊದಿದ್ದಿಲ್ಲಿ. ನಾವಿಲ್ಲಿ ಶಂಖವನ್ನ 3 ತರ ಕೇಳಿದ್ವಿ. 3 ರೀತಿ ಶಂಖ ಆಯ್ತು ನಮಗಿಲ್ಲಿ. 3 ರೀತಿ ಶಂಖ ಯಾವುದು? ಪಾಪ ಪರಿಹಾರಕವಾದ ಶಂಖ, ಜ್ಞಾನಪ್ರದವಾದ ಶಂಖ, ಅದಾದ ನಂತರದಲ್ಲಿ ಸಂತೋಷಪ್ರದವಾದಂತಹ ಶಂಖ. ನಮಗಿಲ್ಲಿ 3 ರೀತಿಯೂ ಇಲ್ಲ. ಇಲ್ಲಿ ಜ್ಞಾನಪ್ರದತ್ವನೂ ಇಲ್ಲ, ಸಂತೋಷಕಾರಿತ್ವನೂ ಇಲ್ಲ, ಅದಾದ್ಮೇಲೆ 3ನೇದು ಪಾಪ ಪರಿಹಾರಕತ್ವನೂ ಇಲ್ಲ. ಮತ್ತೆ ಶಂಖವನ್ನ ಊದ್ತಾ ಇದ್ದಾಗೆ ಏನಾಯ್ತು ಅನ್ನುವ ಪ್ರಶ್ನೆ. ಅದಕ್ಕೆ ನೆಕ್ಸ್ಟ್ ಗೀತೆಯಲ್ಲಿ ಬರುತ್ತೆ, ಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್. ಈ ಶಂಖವನ್ನ ಊದಿದ್ದ ಶಬ್ದವನ್ನ ಕೇಳಿ ದುರ್ಯೋಧನಾದಿಗಳ ಹೃದಯ ಬಿರಿದು ಹೋಯ್ತು. ಅಂದ್ರೆ ಪಾಪಿಗಳನ್ನ ನಾಶ ಮಾಡುವ ಶಂಖ. 4ನೇ ರೀತಿ ಭಗವಂತ ಇಲ್ಲಿ ಶಂಖ ಊದಿದ್ದ. ಆದ್ದರಿಂದ ಹೃಷಿಕೇಶ. ಊರಲ್ಲಿ ಮಾತಾಡ್ತಾರೆ, ಊರಲ್ಲಿ ಶಬ್ದಗಳು ಬರುತ್ತೆ. ಆ ಎಲ್ಲ ಶಬ್ದಗಳು ನಮ್ಮ ಮನಸ್ಸಿಗೆ ಒಳಗಡೆ ಬರೋದಿಲ್ಲ. ನಮ್ಮ ಮನಸ್ಸಿನ ಒಳಗಿಳಿದು ನಮಗೆ ಬೇಜಾರು ಮಾಡಬೇಕು ಅಂತಂದ್ರೆ ನಮ್ಮ ಇಂದ್ರಿಯಗಳು ಆ ಶಬ್ದಗಳನ್ನ ಕೇಳಬೇಕು. ಊರಲ್ಲಿ ಹಾಕಿಕೊಂಡ ಎಲ್ಲ ಬಣ್ಣಗಳು ನಮಗ್ ಸಂತೋಷ ಕೊಡಲ್ಲ. ನಾವು ಕಣ್ಣನ್ನ ಇಟ್ಟಾಗ ಚಕ್ಷುರಿಂದ್ರಿಯ ಸಂಯೋಗ ಪದಾರ್ಥದ ಮೇಲಾದಾಗ ಅಸಹ್ಯವಾಗಿದೆ ಅಂತ ಅನಿಸುತ್ತೆ, ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಹಾಗೆ ಶಬ್ದವೂ ಕೂಡ ಇಂದ್ರಿಯಗಳ ಸಂಯೋಗ ಆ ಶಬ್ದ ಸ್ಪರ್ಶ ರೂಪ ರಸಗಂಧಗಳ ಜೊತೆಯಲ್ಲಿ ಆದಾಗ ಒಂದ್ಸಲ ಸಂತೋಷ ಆಗತ್ತೆ, ಇಲ್ಲ ದುಃಖ ಆಗತ್ತೆ. ಇಲ್ಲಿ ಸಘೋಷೋ ಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್ತಂತ ನೆಕ್ಸ್ಟ್ ಗೀತೆಯಲ್ಲಿ ವಾಕ್ಯ ಇರೋದ್ರಿಂದ ದುರ್ಯೋಧನಾದಿಗಳ ಹೃದಯ ಬಿರಿದು ಹೋಯಿತು ಆ ಶಂಖಗಳ ಶಬ್ದವನ್ನ ಕೇಳಿ. ಅಂದ್ರೆ ಆ ಸ್ಪೆಸಿಫಿಕ್ ಆಗಿ ಆಯಾ ಶಂಖಗಳ ಶಬ್ದಗಳನ್ನ
ಕೇಳುವಂತೆ ಆ ದುರ್ಯೋಧನಾದಿ ದುಷ್ಟ ದೈತ್ಯರುಗಳ ಶ್ರವಣೇಂದ್ರಿಯದ ಒಳಗಿದ್ದು ಪ್ರೇರಣೆ ಮಾಡಿದವನು ನಮ್ಮ ಕೃಷ್ಣ ಅನ್ನುವಂತಹ ಪರಮಾದ್ಭುತವಾದ ತತ್ವವನ್ನ ತೋರಿಸಿಕೊಡಲಿಕ್ಕಾಗಿ ಶಬ್ದ ಪ್ರಯೋಗ ಮಾಡ್ತಾರೆ ಸಂಜಯರು. ಪಾಂಚಜನ್ಯಂ ಹೃಷಿಕೇಶ. ಯಾಕೆ ಹೇಳ್ಬೇಕಾಗಿತ್ತು? ಪಾಂಚಜನ್ಯಂ ವಾಸುದೇವ, ಪಾಂಚಜನ್ಯಂ ಯದೂದ್ವಹ. ನೂರಾರು ಶಬ್ದ ಇರಬೇಕಾದ್ರೆ ಅವ್ರಿಗೇನು ಶಬ್ದ ಕೊರತೆನಾ? ಸ್ಕ್ಯಾರ್ಸಿಟಿ ಆಫ್ ಶಬ್ದಗಳು ಇದೆಯಾ ಏನಾದ್ರು? ಏನಿಲ್ಲ. ಹೃಷಿಕೇಶ ಅನ್ನುವ ಶಬ್ದವನ್ನೇ ಯಾಕೆ ಹಾಕಬೇಕು ಅಂದ್ರೆ ಆ ಶಬ್ದ ಕೇಳಿಸಿ ಅವರ ಎಲ್ಲ ಧೈರ್ಯವನ್ನ ಅಡಗಿಸಿ ಹೃದಯದಲ್ಲಿ ಕಂಪನವನ್ನ ಉಂಟು ಮಾಡಿ ತೊಡೆಗಳಲ್ಲಿ ನಡುಕವನ್ನ ಹುಟ್ಟಿಸಿ ಭಯ ಉಂಟು ಮಾಡಬೇಕು ದೇವರಿಗೆ. ಅದಕ್ಕಾಗಿ ಸಕಲ ಜೀವರಾಶಿಗಳ ಇಂದ್ರಿಯ ಪ್ರೇರಕ ಅನ್ನುವ ಅರ್ಥದಲ್ಲಿ ದುರ್ಯೋಧನಾದಿಗಳ ಇಂದ್ರಿಯಗಳನ್ನೂ ಪ್ರೇರಣೆ ಮಾಡ್ತಾನೆ. ದುರ್ಯೋಧನಾದಿಗಳ ಇಂದ್ರಿಯಗಳಿಗೂ ಸ್ವಾಮಿಯಾಗಿದ್ದಾನೆ ಅನ್ನುವ ಅರ್ಥ ಇಟ್ಟುಕೊಂಡು ಹೃಷಿಕೇಶ. ಪಾಂಚಜನ್ಯಂ ಹೃಷಿಕೇಶ. ಕೃಷ್ಣದೇವರು ಪಾಂಚಜನ್ಯ ಅನ್ನೋದು ದೇವರ ಕೈಯಲ್ಲಿದೆ. ಆ ಪಾಂಚಜನ್ಯ ಅಂತ ಅನ್ನೋದು ಭಗವಂತನದ್ದೇ ಸ್ವರೂಪ. ನಾವು ಮುದ್ರಾಧಾರಣೆ ಮಾಡಿಸ್ಕೊಳ್ತೇವಲ್ಲ, ನಿತ್ಯ ಹಚ್ಕೊಳ್ತೇವಲ್ಲ, ಅದೆಲ್ಲವೂ ಆ ಶಂಖ ಚಕ್ರ ಇತ್ಯಾದಿಗಳೆಲ್ಲ ಭಗವಂತನೇ, ನಮ್ಮ ಅನುಸಂಧಾನ ಅದು. ಆದ್ರೆ ಮಹಾಲಕ್ಷ್ಮಿ ರೂಪದ ಶಂಖ ಚಕ್ರಗಳಿವೆ. ಆದ್ದರಿಂದ ಭಗವಂತ ಪಾಂಚಜನ್ಯವನ್ನ ಊದಿದ. ಇನ್ನು ಭರತ ಶತ್ರುಘ್ನರು ಇಬ್ಬರೂ ಕೂಡ ಶಂಖಚಕ್ರಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು, ಅನಿರುದ್ಧ ಪ್ರದ್ಯುಮ್ನರು. ಹಾಗೂ ಇದೆ. ಭಗವಂತ ಪಾಂಚಜನ್ಯವನ್ನ ಊದಿದ. ಆ ಶಬ್ದ ಬೇರೆ ಯಾಕೆ ಕೇಳಿಸ್ತು? ಅದಾದ ಮೇಲೆ ದೇವದತ್ತಂ ಧನಂಜಯ. ಅರ್ಜುನನ ಶಂಖ ದೇವದತ್ತ, ದೇವತೆಗಳಿಂದ ಪ್ರದತ್ತವಾದದ್ದು, ಪರಮಾದ್ಭುತವಾಗಿರತಕ್ಕ ಶಂಖ ಅದು. 2-3 ಕಥೆಗಳಿದೆ ಅರ್ಜುನಂಗ ಶಂಖ ಬಂದ ಕಥೆ. ರಥ ಇತ್ಯಾದಿಗಳೆಲ್ಲ ಬರುವಾಗ ವರುಣದೇವರು ಈ ದೇವದತ್ತ ಶಂಖವನ್ನ ತಂದುಕೊಟ್ರು ಅಂತ ಒಂದು ಕಥೆ. ಹೆಸರೇ ದೇವದತ್ತ, ದೇವತೆಗಳಿಂದ ಕೊಡಲ್ಪಟ್ಟದ್ದು. ಅದನ್ನು ಯಾರು ಊದಿದರು ಅಂದ್ರೆ ಧನಂಜಯ, ಧನವನ್ನ ಗೆದ್ದವನು. ಅರ್ಜುನ ಅಂತ ಅರ್ಥ ಈಸಿಯಾಗಿ ಅರ್ಥ ಮಾಡ್ತೀವಿ ನಾವು. ಧನವನ್ನ ಗೆದ್ದವನು, ಹಣ ಗೆದ್ದವನಾದಂತಹ ಅರ್ಜುನ ಊದಿದ ಅಂತ. ಅರ್ಜುನ ಊದಿದ? ಅರ್ಜುನನೇ. ಇಲ್ಲಿ ಹೃಷಿಕೇಶ ಅಂತ ಯಾಕೆ ಶಬ್ದ ಪ್ರಯೋಗ ಮಾಡಿದ್ರು? ಅದರ ಕೃತ್ಯ ಏನು, ಸಾರ್ಥಕ್ಯ ಏನು ಗೊತ್ತಾಯ್ತು. ಧನಂಜಯ ಅನ್ನುವ ಶಬ್ದ ಪ್ರಯೋಗ ಯಾಕೆ ಸಂಜಯ ಮಾಡಿದ ಅಂದ್ರೆ ಕೌರವರಲ್ಲಿರುವ ಸಕಲ ಸಂಪತ್ತನ್ನು ಗೆದ್ದು ಬಿಡ್ತಾನೆ, ಕೌರವರ ಪ್ರಾಣಗಳನ್ನೂ ಕೊಂದು ಬಿಡ್ತಾನೆ, ಕೌರವರಿಗೆ ಸಂಬಂಧಪಟ್ಟ ಎಲ್ಲವನ್ನೂ ಅಪಹರಣ ಮಾಡಿಬಿಡ್ತಾನೆ. ಆದ್ದರಿಂದ ಧನ ಸಂಪತ್ತು ಈಸ್ ಈಕ್ವಲ್ ಟು ಶ್ರೀ. ಶ್ರೀ ಅಂದ್ರೆ ಏನು? ತಾವಾಯೇತಾಹ ಶೀರ್ಷನ್ ಶ್ರಿಯ. ಚಕ್ಷು, ಕಣ್ಣು, ಕಿವಿ ಅಲ್ವಾ? ಶಬ್ದಸ್ಪರ್ಶ ರೂಪ ರಸಗಂಧಗಳಿಂದ ಫೀಲ್ ಮಾಡುವ, ಎಕ್ಸ್ಪೀರಿಯನ್ಸ್ ಮಾಡುವ ಪಂಚ ಜ್ಞಾನೇಂದ್ರಿಯಗಳು ಯಾರಿಗೆ ಸರಿಯಾಗಿದೆ ಅವರು ಶ್ರೀಮಂತರು, ಅವರು ಧನವಂತರು. ನಿಜವಾದ ಧನ, ನಿಜವಾದ ಸಂಪತ್ತು, ಪಂಚಜ್ಞಾನೇಂದ್ರಿಯಗಳು ಸ್ಪಷ್ಟವಾಗಿ ಕೆಲಸ ಮಾಡುವಂಥದ್ದು. ಆದ್ದರಿಂದ ಅರ್ಜುನನ ರೂಪ ನೋಡ್ತಾ ಇದ್ದ ಹಾಗೆ, ಪಾಂಡವಾದಿಗಳ ವೈಭವ ನೋಡ್ತಾ ಇದ್ದ ಹಾಗೆ, ದುರ್ಯೋಧನಾದಿಗಳ ಕಣ್ಣಿಗೆ ಆ ರೂಪದ ವೈಭವ, ಉಗ್ರ ರೂಪ ನೋಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಕಣ್ಣಿನ ಶ್ರೀ ಹೊರಟೋಯ್ತು. ಅದಾದ ಮೇಲೆ ಸ್ಪರ್ಶ, ಅರ್ಜುನ ಬಿಟ್ಟ ಬಾಣದ ಏಟಿನ ಸ್ಪರ್ಶ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಬಿದ್ದೋಗ್ತಾರೆ. ಆ ಶ್ರೀ ಹೊರಟೋಯ್ತು ಅವರಿಗೆ. ಅರ್ಜುನನ ದೇವದತ್ತ ಶಂಖ, ಆಮೇಲೆ ಅವನ ಗಾಂಡೀವದ ಜ್ಯಾ ಶಬ್ದವನ್ನ ಕೇಳ್ತಾ ಇದ್ದ ಹೃದಯ ಬಿರ್ದೋಗತ್ತೆ. ಆದ್ರಿಂದ ಅವರ ಶ್ರೀ ಸಂಪತ್ತಿನ ಶಬ್ದ ಹೊರಟೋಗುತ್ತೆ ಅವರಿಗೆ. ಧನಂಜಯನಾದ ರಸ ಏನು ರಸ? ಅರ್ಜುನ ವೈಭವದ ವ್ಯಾಪಾರ, ಅವನ ಸವ್ಯಸಾಚಿತ್ವ. 2 ಕೈಯಿಂದಲೂ ಏಕಪ್ರಕಾರವಾಗಿ ಒಟ್ಟಿಗೆ ಬಾಣ ಬಿಡುವುದು ನೋಡಿ ಬೆವರು ಬರುತ್ತೆ. ಆ ಬೆವರುಗಳ ರುಚಿಯನ್ನು ನಾಲಿಗೆ ನೋಡ್ಬೇಕಾಗುತ್ತೆ. ಶುದ್ಧವಾದ ಸಾತ್ವಿಕವಾದ ಪಂಚಭಕ್ಷ ಪರಮಾನ್ನಗಳ ರುಚಿಯನ್ನು ನೋಡ್ತಾ ಇದ್ದ ದುರ್ಯೋಧನಾದಿಗಳ ನಾಲಿಗೆ ಭಯದಿಂದ ಬೆವರಿನ
ಹರಿದೇನು ಬರ್ತಿದೆ, ಆ ಬೆವರಿನ ರುಚಿಯನ್ನ ನೋಡ್ಬೇಕಾಗತ್ತೆ ಅಸಹ್ಯವಾಗಿ. ರೂಪ, ಗಂಧ, ದುರ್ಯೋಧನನ ಕಡೆಯ ಸೈನಿಕರು ಏನು ಯಾವ ರೀತಿಯಲ್ಲಿ ಅರ್ಜುನನ ಬಾಣಗಳಿಗೆ ಬಿದ್ದು ಕತ್ತರಿಸಿ ಕೆಳಗೆ ಬೀಳ್ತಾರೆ, ಅವರ ದೇಹದಿಂದ ಹೊರಗೆ ಹರಿಯುವಂತ ರಕ್ತದ ಕಮಟು ವಾಸನೆ ಮೂಗಿಗೆ ಬರುತ್ತೆ. ಆದ್ದರಿಂದ ದುರ್ಯೋಧನಾದಿಗಳ ಸೈನ್ಯದಲ್ಲಿ ಇರುವ ಎಲ್ಲರ ಪಂಚ ಜ್ಞಾನೇಂದ್ರಿಯಗಳಿಗೆ ಪಂಚಕಷ್ಟೇ ಅತಿಯಾದ ಕಷ್ಟವನ್ನ ಕೊಟ್ಟು ಆ ಇಂದ್ರಿಯಗಳೆನ್ನುವ ಸಂಪತ್ತನ್ನ, ಆ ಮೂಲಕ ದುಷ್ಟರ ಪ್ರಾಣಗಳೆನ್ನುವ ಸಂಪತ್ತನ್ನ, ಆ ಮೂಲಕ ಅವರಲ್ಲಿರುವ ರಾಜ್ಯ ಸಂಪತ್ತನ್ನ ಕಿತ್ತುಕೊಂಡು ಬಿಡ್ತಾನೆ. ಆದ್ದರಿಂದ ಧನಂಜಯ ಏನು ಊದಿದ? ದೇವದತ್ತಂ, ದೇವತೆಗಳಿಂದ ಕೊಡಲ್ಪಟ್ಟ ಅದಕ್ಕೆ ದಿವ್ಯೌ ಶಂಖೌ ಪ್ರದಧ್ಮತು. ದಿವ್ಯವು ಈ ಲೋಕಕ್ಕೆ ಸಂಬಂಧ ಪಡದ ಶಂಖ, ಭವ್ಯವು ಅಂತಂದ್ರೆ ಭೂಮಿಗೆ ಸಂಬಂಧಪಟ್ಟದ್ದು ಅಂತ, ದಿವ್ಯವು ಅಂದ್ರೆ ದ್ಯುಲೋಕಕ್ಕೆ, ಸ್ವರ್ಗಲೋಕಕ್ಕೆ, ಮೇಲಿನ ಲೋಕಕ್ಕೆ ಸಂಬಂಧಪಟ್ಟಿದ್ದು ಅಂತ. ಪಾಂಚಜನ್ಯವು ಇಲ್ಲಿಗೆ ಸಂಬಂಧಪಟ್ಟಿದ್ದಲ್ಲ, ದೇವದತ್ತವು ಇಲ್ಲಿಗೆ ಸಂಬಂಧಪಟ್ಟಿದ್ದಲ್ಲ. ಎಷ್ಟಾದ್ರೆ ಗೀತೆಯನ್ನ ನಾವು ನೋಡುವಾಗ ಎಷ್ಟು ಚೆನ್ನಾಗಿದೆ ನೋಡಿ. ನೆಕ್ಸ್ಟ್ ಯಾರು ಓದಿದ್ರು? ಭೀಮಕರ್ಮ ವೃಕೋದರ ಅಂತಾರೆ. ಮತ್ತೆ ನೋಡ್ರಿ, ಭೀಮಕರ್ಮ ವೃಕೋದರ. ವೃಕನಾಮಕವಾದ ಅಗ್ನಿ ಯಾರ ಜಠರದಲ್ಲಿದೆ ಅವನು ವೃಕೋದರ. ವೃಕ ಅಂದ್ರೆ ತೋಳ, ಫಾಕ್ಸ್. ಅದರಂತೆ ಫಾಕ್ಸ್ ನರಿ ಅಂತ ಕಾಣುತ್ತೆ ಮೋಸ್ಟ್ಲಿ. ತೋಳಕ್ಕೆ ಇಂಗ್ಲಿಷ್ ಅಲ್ಲಿ ಹೆಂಗ್ ಕರೀತಾರೋ ಗೊತ್ತಿಲ್ಲ ನನಗೆ. ಆ ವೃಕ ಏನಿದೆ ತೋಳ, ಆ ತೋಳದ ಹೊಟ್ಟೆಯಂತೆ ಭೀಮನ ಹೊಟ್ಟೆ ಅಂತಾರೆ. ಹಾಗಲ್ಲ, ವೃಕ ಅಂತಂದ್ರೆ ಅದೊಂದು ಅಗ್ನಿ. ಅಂಗುಷ್ಠ ಮಾತ್ರಂ ಜಠರ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಮಮ ಜಾತವೇದಸಂ ಅಂತ ಹೇಳಿ ಆಚಾರ್ಯರು, ಅಚ್ಯುತ ಪ್ರೇಕ್ಷಾಚಾರ್ಯರು ಹೇಳಿದ ಹಾಗೆ, ಅಂಗುಷ್ಠ ಒಂದು ಹೆಬ್ಬೆರಳಿನ ಗಾತ್ರದ ಅಗ್ನಿ ವಾಯುದೇವರ ಉದರದಲ್ಲಿದೆ. ಆದ್ದರಿಂದ ಅವರಿಗೆ ವೃಕೋದರ ಅಂತ ಹೆಸರು. ಆ ಅಗ್ನಿಗೆ ವೃಕ ಅಂತ ಹೆಸರು. ಆದ್ದರಿಂದ ಅಗ್ನಿಯ ಕೆಲಸ ಏನು? ತನ್ನೊಳಗೆ ಬಿದ್ದದ್ದನ್ನೆಲ್ಲ ಸುಟ್ಟು ಬೂದಿ ಮಾಡೋದು. ಇಲ್ಲಿ ಭೀಮಾಗ್ನಿ, ಪ್ರಾಣಾಗ್ನಿ ಅಲ್ವ ಭೀಮಸೇನ ದೇವರು, ಅವ್ರೇನ್ ಮಾಡ್ತಾರೆ? ಅವರ ಕೆಲಸ ಏನು? ಸಕಲ ದುರ್ಯೋಧನಾದಿ ದುಷ್ಟ ದೈತ್ಯರುಗಳನ್ನ ಸಂಹಾರ ಮಾಡೋದು ಭೀಮನ ಕೆಲಸ. ಆದ್ರಿಂದ ಭೀಮಕರ್ಮ ವೃಕೋದರ, ವೃಕನಾಮಕವಾದ ಅಗ್ನಿಯನ್ನ ಹೊಂದಿದ ಭೀಮಕರ್ಮ, ಭಯಂಕರವಾದ ಕೆಲಸಗಳನ್ನ ಮಾಡುವ. ಭಯಂಕರವಾದ ಕೆಲಸ ಅಂದ್ರೆ ನೋಡ್ತಾ 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 ಈ ಎದೆಯನ್ನ ಸೀಳಿ ರಕ್ತಪಾನವನ್ನ ಮಾಡಿಬಿಡ್ತಾನೆ. ರಕ್ತಪಾನ ಮಾಡಿದಂತೆ ತೋರಿಸ್ಕೊಡ್ತಾನೆ. ಹಲ್ಲಿನ ತನಕ, ತುಟಿ ತನಕ ರಕ್ತ ತಗೊಂಡು ಹೋದ. ಎಷ್ಟೇ ಮನ್ಯೋ ವೀಧಧ್ವಜ್ರಸಾಯಕ ಅಂತ ದುಶ್ಯಾಸನನ ವಧೆ ಮಾಡುವಾಗ ಸಿಂಹಖೇಲಗತಿ ತೋರಿಸ್ಬಿಟ್ಟಂತೆ ವ್ಯಾಘ್ರ ಜಂಪ, ಹುಲಿ ಕುಣಿತವನ್ನ ಮಾಡ್ತಾರೆ ಭೀಮಸೇನ ದೇವರು. ಆ ದುಶ್ಯಾಸನನ ವಧೆಯನ್ನ ಭೀಮ ಹೇಗೆ ಮಾಡ್ದ ಅನ್ನೋದನ್ನ ನೋಡ್ತಾ ಇದ್ದ ಹಾಗೆ ಕರ್ಣನಿಗೆ ವಾಂತಿಯಾಗಿ ತಲೆ ತಿರುಗಿ ಓಡೇ ಹೋಗ್ಬಿಟ್ಟ. ಅವನ ಕೈಯನ್ನ ಕಿತ್ತು ಬಿಡ್ತಾನೆ. ಅಯಂಸ ರಸನೋತ್ಕರಿಸಿ ನೀವೀ ವಿಶ್ರಂಸನಃಕರಃ ಅಂತ ದುಶ್ಯಾಸನನ್ ದೇಹ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗುವಾಗ ಅವನ ಹೆಂಡತಿಗೆ ದುಶ್ಯಾಸನನ್ ಕೈ ಸಿಗತ್ತೆ ಬಿದ್ದು ಒದ್ದು. ಆ ಕೈ ನೋಡಿ ಹೇಳುವಂತ ಮಾತು, ಅಷ್ಟು ಉಗ್ರವಾದ ರೀತಿಯಲ್ಲಿ ಆನೆಗಳಿಂದ ಹರಿಗಳಿಂ ಕರಿಗಳಿಂ ಆನೆಗಳಿಂದಲೇ ಹೊಡೆದುಕೊಳ್ತಾನೆ. ಕುದುರೆಗಳಿಂದ ಹೊಡೆದುಕೊಳ್ತಾರೆ. ಎಂಥ ಭೀಮಕರ್ಮಾರಿ! ದ್ರೋಣಾಚಾರ್ಯರ ರಥವನ್ನ ದ್ರೋಣಾಚಾರ್ಯರು ಕುದುರೆಗಳು, ರಥ, ಸಾರಥಿ ಸಮೇತ ಕೈಯಲ್ಲಿ ಎತ್ತಿ ಪಕ್ಕಕ್ಕಿಟ್ಬಿಡ್ತಾನೆ. ಯಾರಿಗ್ ಸಾಧ್ಯ ಇದೆಲ್ಲ ಯುದ್ಧ ಮಾಡ್ಲಿಕ್ಕೆ? ಆದ್ದರಿಂದ ವೃಕೋದರ ಶತ್ರುನಾಶ ಮಾಡ್ಲಿಕ್ಕಾಗಿ, ಭೂಭಾರ ಹರಣ ಮಾಡ್ಲಿಕ್ಕಾಗಿ ಅವತಾರ ಮಾಡಿದ ಕೃಷ್ಣದೇವರಿಗೆ ಪ್ರಧಾನಾಂಗ. ಭೂಭಾರ ಹಾರಿಣೋ ವಿಷ್ಣೋ ಪ್ರಧಾನಾಂಗಂ ಹಿ ಮಾರುತಿ ಮಾಗದಾಧಿ ವಧಾದೇವ ದುರ್ಯೋಧನ ವಧಾದಪಿ. ಸ್ಪಷ್ಟ. ಆದ್ದರಿಂದ ಭೀಮಸೇನ ದೇವರು ಶಂಖ ಊದಿದರು. ಭೀಮಸೇನ ದೇವರ ಶಂಖ ಯಾವುದು ಅಂದ್ರೆ ಪೌಂಡ್ರಂ ದಧ್ಮೌ ಮಹಾಶಂಕಂ, ದೊಡ್ಡ ಶಂಖ ಅಂತ. ಪರಮಾದ್ಭುತವಾಗಿರ್ತಕ್ಕಂತಹ ಶಂಖವನ್ನ ಭೀಮಸೇನ ದೇವರು ಊದ್ತಾರೆ. ಭೀಮಸೇನ ದೇವರು ಊದಿದ ಶಂಖದ ಹೆಸರೇನು? ಪೌಂಡ್ರ. ಚೆನ್ನಾಗಿದೆ. ಪೌಂಡ್ರ. ಅಂತಹ ಪೌಂಡ್ರ ಶಂಖವನ್ನ ಭೀಮಸೇನ ದೇವರು ಊದ್ತಾರೆ. ಅದಾದ ನಂತರದಲ್ಲಿ
ಕುಂತಿಪುತ್ರನಾದ ನಾಳೆ ರಾಜನಾಗಿ ಮೆರೆಯುವಂತಹ ಧರ್ಮರಾಜ ಯುಧಿಷ್ಠಿರ. ನೋಡಿ, ಅವನ ಹೆಸರು ಯುಧಿಷ್ಠಿರ ಅಂತ ಹೆಸರಿಟ್ಟಿದ್ದ ಸಾರ್ಥಕ ಆಯ್ತು. ಯುದ್ಧದಲ್ಲಿ ಸ್ಥಿರವಾಗಿ ಗಟ್ಟಿಯಾಗಿ ನಿಂತುಕೊಳ್ತಾನೆ, ಆದ್ದರಿಂದ ಅವನ ಹೆಸರೇನು? ಯುಧಿಷ್ಠಿರ. ನಿಂತಿದ್ದಾನೆ. ಯಾವ ಶಂಖ ಊದಿದ? ಅನಂತ ವಿಜಯ. ಹರಿವಾಯುಗಳ ಅನುಗ್ರಹದಿಂದ ವಿಶೇಷವಾದ ರಾಜ್ಯ ಬರುತ್ತೆ ಅನ್ನೋದನ್ನ ತೋರಿಸಿಕೊಡುವ ಅನಂತ ವಿಜಯವೆನ್ನುವಂತಹ ಶಂಖವನ್ನ ಧರ್ಮರಾಜ ಊದಿದ. ಇನ್ನು ನಕುಲ ಸಹದೇವ ಅವರಿಬ್ಬರೂ ಕೂಡ ಸುಘೋಷ ಮತ್ತು ಮಣಿಪುಷ್ಪಕ ಅನ್ನುವಂತಹ ಎರಡು ಶಂಖಗಳನ್ನ ಆ ಮಹಾನುಭಾವರುಗಳು ಊದಿದ್ರು. ನಾವಿಲ್ಲಿ ತಿಳ್ಕೊಳ್ಳಬೇಕಾದ್ದೇನು? ಪಾಂಚಜನ್ಯ, ದೇವದತ್ತ, ಪೌಂಡ್ರ, ಅನಂತ ವಿಜಯ, ಸುಘೋಷ, ಮಣಿಪುಷ್ಪಕ. ಇದರಲ್ಲಿ ಪಾಂಚಜನ್ಯವನ್ನ ಬಿಟ್ಟುಬಿಡಿ, ಅದು ದೇವರೇ. ಇನ್ನು ದೇವದತ್ತ, ಪೌಂಡ್ರ, ಅನಂತ ವಿಜಯ, ಸುಘೋಷ, ಮಣಿಪುಷ್ಪಕ ಈ 5 ಪಾಂಡವರ ಶಂಖ. ಇಲ್ಲಿ ಹೇಳಿದ್ದು ಮಹಾಭಾರತಕ್ಕೆ ಇನ್ನೊಂದು ಅರ್ಥ ಇದೆ, 3ನೇ ಅರ್ಥ ಇದು. ನಮಗೆ ಯಾರಿಗೂ ಗೊತ್ತಾಗದೇ ಇರತಕ್ಕಂಥ ಅರ್ಥ ಮಹಾಭಾರತಕ್ಕೆ. ಯಾವುದು? ನಾರಾಯಣಸ್ಯ ನಾಮಾನಿ ಸರ್ವಾಣಿ ವಚನಾನಿತು ತತ್ ಸಾಮರ್ಥ್ಯಾಭಿಧಾಯಿನಿ ತಮೌಪರಿಚರಂ ವಿದುಹು ಅಂತ ಉಪರಿಚರಾರ್ಥ. ಸಾಮಾನ್ಯವಾಗಿ ಮಹಾಭಾರತಕ್ಕೆ ಆಸ್ತಿಕಾದಿ, ಮನ್ವಾದಿ, ಉಪರಿಚರಾದಿ ಅಂತ 3 ಅರ್ಥ ಇದೆ. ಅದರಲ್ಲಿ ನಾವಿವಾಗ ಬರೀ ಆಸ್ತಿಕಾದಿ ಅರ್ಥಗಳನ್ನ ಕೇಳ್ತಾ ಇದ್ದೇವಷ್ಟೇ. ಅಲ್ಲಲ್ಲಿ ಈ ವಿದುರ ನೀತಿ, ಸನತ್ ಸುಜಾತೀಯ, ಅಲ್ಲೆಲ್ಲ ಮಹಾಭಾರತದ ಮನ್ವಾದಿ ಅರ್ಥಗಳನ್ನ ಕೇಳುವಂತಹ ಪ್ರಯತ್ನವನ್ನು ನಾವು ಮಾಡಿಬಿಟ್ವಿ. ಆದ್ರೆ ಇಲ್ಲಿ ನೋಡಿ ಹೇಗಿದೆ, ಸುಮ್ನೆ ನನ್ನ ತಲೆ ಇವಾಗ ಬಂದ ಆಲೋಚನೆ ಅದು. ಈಗ ನಿಮ್ಗೆ ಹೇಳ್ಬೇಕಾದ್ರೆ ಬಂದ ಆಲೋಚನೆ, ಗೀತೆ ಹೇಳ್ಬೇಕಾದ್ರೆ ನಾರಾಯಣಸ್ಯ ನಾಮಾನಿ ಸರ್ವಾಣಿ ವಚನಾನಿ. ಮಹಾಭಾರತದ ಪ್ರತಿಯೊಂದು ಶಬ್ದಗಳು, ಮಾತುಗಳು ದೇವರ ಹೆಸರೇ ಅಂತ ಆದೇಶ ಶಾಸ್ತ್ರದ್ದು. ಅದರಂತೆ ಲೋಕದಲ್ಲೆಲ್ಲ ಪಾಂಕ್ತಂ ವಾ ಇದಗುಂ ಸರ್ವಂ ಪಾಂಕ್ತೆ ನೈವ ಪಾಂಕ್ತಗ್ ಸ್ಪೃಣೋತಿ ಅಂತ. ನೀವು ಪ್ರಪಂಚದಲ್ಲಿ ಎಲ್ಲಿ ನೋಡ್ಲಿ ದೇವರ 5 ರೂಪಗಳೇ ಕಾಣತ್ತೆ ಅಂತ. ಆ 5 ರೂಪಗಳಲ್ಲಿ ಒಂದು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ. ಅದು ಶಾಸ್ತ್ರಕ್ಕೆ ಅವಿರುದ್ಧವಾದ ಅರ್ಥ ಅಂತ ನಾನು ಹೇಳ್ತಿರೋದಷ್ಟೇ. ಮಹಾಭಾರತದ ಎಲ್ಲ ಶಬ್ದಗಳು ದೇವರ ಹೆಸರೇ ಅನ್ನುವ ಆಚಾರ್ಯರ ತಾತ್ಪರ್ಯ ನಿರ್ಣಯದ ಆದೇಶವನ್ನ ಇಟ್ಟುಕೊಂಡು ಈ ಅರ್ಥವನ್ನ ಮಾಡ್ತಿದ್ದೀನಿ ನಾನಷ್ಟೇ. ಈ ಅರ್ಜುನನ ಶಂಖ ದೇವದತ್ತ, ಭೀಮಸೇನ ದೇವರ ಶಂಖ ಪೌಂಡ್ರ, ಧರ್ಮರಾಜನ ಶಂಖ ಅನಂತ ವಿಜಯ, ನಕುಲ ಸಹದೇವರ ಶಂಖ ಸುಘೋಷ, ಮಣಿಪುಷ್ಪ. ಅದರಂತೆ ನಾವು ಅನುಸಂಧಾನ ಮಾಡಿಕೊಂಡಾಗ ಇದರಲ್ಲಿ ಈ 5 ಶಂಖಗಳ ಹೆಸರುಗಳು, ನಾವೀಗ ಶಂಖಗಳ ಹೆಸರು ಅಂತ ಅನುಸಂಧಾನ ಮಾಡೋದು ಬೇಡ, ದೇವರ ಹೆಸರು ಅಂತ ಅನುಸಂಧಾನ ಮಾಡಿಕೊಂಡ್ರೆ ದೇವರ ಗುಣವನ್ನ ತಿಳಿಸಿಕೊಡುವ ನಾಮಗಳಿದೆಲ್ಲ. ದೇವದತ್ತ. ದೇವದತ್ತ ಅಂದ್ರೆ ಏನು? ದೇವ ಅಂತಂದ್ರೆ ಕ್ರೀಡಾದಿ ಗುಣ ವಿಶಿಷ್ಟ ಅಂತ ಅರ್ಥ. ದೇವ ಶಬ್ದಕ್ಕರ್ಥ. ಅಂತಹ ದೇವ ನಮ್ಮ ಯೋಗ್ಯತಾನುಗುಣವಾಗಿ ಮುಕ್ತಿಯಲ್ಲಿ ನಾವು ಕ್ರೀಡಾದಿ ಗುಣ ವಿಶಿಷ್ಟರಾಗುವಂಥದ್ದು. ಮುಕ್ತಿಯಲ್ಲಿ ಮೋಕ್ಷಕ್ಕೆ ಹೋದಾಗ ಸತತ್ರ ಪರಿಯೇತಿ ಜಕ್ಷನ್ ಕ್ರೀಡನ್ ರಮಮಾಣ ಸ್ತ್ರೀಭಿರ್ವಾ ಯಾನೈರ್ವ ಜ್ಞಾತಿಭಿರ್ವ ಅಜ್ಞಾತಿಭಿರ್ವ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳಿದ ಹಾಗೆ ನಮ್ಗೆ ಹೇಗ್ ಬೇಕೋ ಹಾಗೆ ತಿರುಗಾಡೋದು. ಸಂಕಲ್ಪಾದೇವ ತಚ್ಛ್ರುತೇ ಅಂತ ಬ್ರಹ್ಮಸೂತ್ರ. ಮುಕ್ತರು ಹೇಗಿರ್ತಾರೆ ಅಂದ್ರೆ ಸಂಕಲ್ಪಾದೇವ, ಸಂಕಲ್ಪದಿಂದ, ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್. ಅವ್ರು ಸಂಕಲ್ಪ ಮಾಡ್ತಾ ಇದ್ದಾಗ ಎಲ್ಲ ಬಂದ್ಬಿಡುತ್ತೆ. ಆದ್ದರಿಂದ ಕ್ರೀಡಾದಿ ಗುಣಗಳನ್ನ ನಾವು ಸ್ವರೂಪದಲ್ಲಿ ಹೊಂದಿ ವಿಹಾರ ಮಾಡುವಂತಹ ಜಾಗ ಮೋಕ್ಷ. ಅಂತಹ ಮೋಕ್ಷವನ್ನ ಕೊಡುವವನು ವಾಸುದೇವ ದೇವದತ್ತ ಅಂತ ಪ್ರಸಿದ್ಧನಾಗ್ತಾನೆ. ನನಗಿವಾಗ ಈ ಅರ್ಥ ಹೊಳಿತು ಗುರುಗಳ ಅನುಗ್ರಹದಿಂದ. ಅದಾದ್ಮೇಲೆ ಪೌಂಡ್ರ ಪುಂಡ ಅಂತ ಶಬ್ದ. ಪುಂಡ್ರ ಅಂತ ಹಚ್ಕೊಂತೀವಲ್ಲ ನಾವು, ಊರ್ಧ್ವ ಪುಂಡ್ರ ಅಂತ. ಪುಂಡ್ರ ಅಂತಂದ್ರೆ ಪುಂಡ.
ಪುಂಡ ಅಂದ್ರೆ ಪಾಪಗಳನ್ನ ನಾಶ ಮಾಡುತ್ತೆ ಅಂತ ಅರ್ಥ, ಅಥವಾ ಪುಂಡಗತವು ಅಂತ ಅರ್ಥ. ತತ್ವಜ್ಞಾನವನ್ನ ಕೊಡುತ್ತೆ. ತತ್ವಜ್ಞಾನದ ಜೊತೆಯಲ್ಲೇ ಆನಂದವನ್ನ ಕೊಡುತ್ತೆ, ಅಥವಾ ಪುಂಡಂ ರಾತಿ, ತತ್ವಜ್ಞಾನವನ್ನ ನಮಗೆ ತಂದು ಕೊಡುತ್ತೆ. ಆದ್ದರಿಂದ ತತ್ವಜ್ಞಾನವನ್ನ ಕೊಡಬೇಕು ಅಂದ್ರೆ ಅರ್ಥ ಏನ್? ನಮಗೆ ಸೃಷ್ಟಿಯಾಗಬೇಕಲ್ಲ. ನಾವು ಲಕ್ಷ್ಮೀದೇವಿ ಶ್ರುತಿಗೀತೆಯಲ್ಲಿ ಅವಳು ಮಾಡುವಂತಹ ಪ್ರಾರ್ಥನೆ, ಸ್ವಾಮಿ ಸೃಷ್ಟಿ ಮಾಡು, ಸೃಷ್ಟಿ ಮಾಡಿ ಅವರಿಗೆ ವೇದಗಳ ಜ್ಞಾನ ಕೊಡು, ಕರ್ಮಗಳನ್ನ ಮಾಡಿ ಮೋಕ್ಷಕ್ಕೆ ಬರ್ಲಿ ಅವರು ಅಂತ. ಆದ್ದರಿಂದ ಸೃಷ್ಟಿಯನ್ನ ಮಾಡತಕ್ಕಂಥವನು ಪೌಂಡ್ರ. ಅವನು ಯಾರು? ಪ್ರದ್ಯುಮ್ನ. ಸರ್ವ ಸೃಷ್ಟಯೇ ಪ್ರದ್ಯುಮ್ನ. ಪೌಂಡ್ರ ಅಂದ್ರೆ ಯಾರಿಲ್ಲಿ? ಪ್ರದ್ಯುಮ್ನ. ಅದಾದ ಮೇಲೆ ಅನಂತ ವಿಜಯ. ಅಂತ ವಿಜಯ ಅಲ್ಲ, ಅನಂತ ವಿಜಯ. ಸಂಸಾರದಲ್ಲಿ ಬರುವ ಎಲ್ಲ ವಿಘ್ನಗಳನ್ನೂ ನಾಶ ಮಾಡಿ ವಿಶಿಷ್ಟವಾದ ತತ್ವಜ್ಞಾನವನ್ನ ಕೊಟ್ಟು, ಮಾರ್ಗ ಮಧ್ಯದಲ್ಲಿ ಏನೇನೋ ವಿಘ್ನ ಬರುತ್ತೆ ಸಂಸಾರದಲ್ಲಿ, ಆ ಎಲ್ಲ ವಿಘ್ನಗಳನ್ನ ಪರಿಹಾರ ಮಾಡಿ ಅನಂತವಾದ ಗೆಲುವನ್ನ ಕೊಡಲಿಕ್ಕೆ ಸಾಧಕವಾದ, ತತ್ವಜ್ಞಾನಕ್ಕೆ ವಿರೋಧವಾದ ಎಲ್ಲವನ್ನೂ ನಾಶ ಮಾಡಿಕೊಡುವ ಸಂಘರ್ಷಣ ಲಯಕಾರಕ ಅನಂತ ವಿಜಯ ಅನ್ನುವ ನಾಮದಿಂದ ಇಲ್ಲಿ ವಾಚ್ಯನಾಗ್ತಾ ಇದ್ದಾನೆ. ಅದಾದ ಮೇಲೆ ಸುಘೋಷ. ಬದುಕಿರುವ ಸಂದರ್ಭದಲ್ಲಿ ಘೋಷ ಅಂದ್ರೆ ಶಬ್ದ. ಯಾವ ಘೋಷ ಆಗಬೇಕು? ಸು ಸಾತ್ವಿಕ, ಸು ನಾರಾಯಣ, ಸು ವಾಯುದೇವರು, ಸು ಶಾಸ್ತ್ರ. ಬದುಕಿರುವಾಗಲೆಲ್ಲ ಸ್ಥಿತಿ ಕಾಲದಲ್ಲಿ ಎಲ್ಲ ನಮಗೆ ಆ ವಿಶಿಷ್ಟವಾಗಿರತಕ್ಕಂತಹ ಶಾಸ್ತ್ರದ ಒಳ್ಳೆಯ ಶಬ್ದಗಳೇ ಕಿವಿಗೆ ಬೀಳ್ತಾ ಇರುವಂತೆ ಮಾಡತಕ್ಕ ಸ್ಥಿತಿಕಾರಕನಾದ ಅನಿರುದ್ಧ ಸುಘೋಷ. ಅದಾದ್ಮೇಲೆ ಮಣಿಪುಷ್ಪ ಆಯ್ತು. ಅನಿರುದ್ಧ ಆಯ್ತು, ಪ್ರದ್ಯುಮ್ನ ಆಯ್ತು, ಸಂಕರ್ಷಣ ಆಯ್ತು, ವಾಸುದೇವ ಆಯ್ತು. ಕೊನೆ ಉಳಿದವನು ಯಾರು? ನಾರಾಯಣ. ಆ ನಾರಾಯಣ ಯಾರು? ಮಣಿ ಪುಷ್ಪ. ನಾರಾಯಣ ಹೇಗಿದ್ದಾನೆ? ಉದ್ಯದ್ಭಾತ್ವತ್ ಸಮಾಭ, ಜಪಾಮಣಿ, ಜಪಾಕುಸುಮ, ಉದ್ಯದ್ಭಾತ್ವತ್ ಸಮಾಭಾಸಶ್ಚಿದಾನಂದೈಕ ದೇಹವಾನ್. ಜ್ಞಾನಾನಂದವಾದ ಶರೀರ ಅಲ್ವಾ? ಜಪಾಮಣಿ ಪುಷ್ಪ, ಜಪಾಕುಸುಮ ಹೇಗಿರುತ್ತೆ? ಕೆಂಪಗಿರುತ್ತೆ. ಹಾಗೆ ಉದಯಿಸುತ್ತಿರುವ ಸೂರ್ಯನಂತೆ ಕೆಂಪಗೆ ಹೊಳಿತಾ ಇರತಕ್ಕಂತಹ ಅನಂತ ಗುಣ ಪರಿಪೂರ್ಣ ಸರ್ವದೋಷ ದೂರನಾದ ನಾರಾಯಣ ಏನಿದ್ದಾನೆ? ಮಣಿಪುಷ್ಪ ಅನ್ನುವ ನಾಮದಿಂದ ವಿರಾಜಮಾನನಾಗಿದ್ದಾನೆ. ಆದ್ದರಿಂದ ದೇವದತ್ತ, ವಾಸುದೇವ, ಪೌಂಡ್ರ, ಪ್ರದ್ಯುಮ್ನ, ಅನಂತ ವಿಜಯ ಸಂಕರ್ಷಣ, ಸುಘೋಷ ಅನಿರುದ್ಧ, ಮಣಿಪುಷ್ಪ ನಾರಾಯಣ. ಹೀಗೆ ನಾರಾಯಣಸ್ಯ ನಾಮಾನಿ ಸರ್ವಾಣಿ ವಚನಾನಿ. ಶ್ರೀಮದಾಚಾರ್ಯರು ತೋರಿಸಿಕೊಟ್ಟ ರೀತಿಯಲ್ಲಿ, ಆಚಾರ್ಯರು ತೋರಿಸಿಕೊಟ್ಟ ಫಾರ್ಮುಲಾಗಳಿಗೆ ಅನುಗುಣವಾಗಿ, ಶಾಸ್ತ್ರಕ್ಕೆ ವಿರುದ್ಧವಾಗದೇ ಇರುವಂತೆ ಮಹಾಭಾರತವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಕ್ರಮ ಇವತ್ತು ಈಗ ಪಾಠ ಮಾಡಬೇಕಾದ್ರೆ ನಾನು ಅರ್ಥ ಮಾಡ್ಕೊಂಡಿದ್ದು. ಆದ್ದರಿಂದ ಈ ರೀತಿ ಉಪರಿಚರಾರ್ಥ, ಎಲ್ಲ ಶಬ್ದಗಳು, ಎಲ್ಲ ಅಕ್ಷರಗಳು, ಎಲ್ಲ ವಾಕ್ಯಗಳು ನಾರಾಯಣನನ್ನೇ ಹೇಳ್ತಾ ಇದೆ ಅಂತ ಇಡೀ ಭಗವದ್ಗೀತೆ ಮಾತ್ರ ಅಲ್ಲ, ಇಡೀ ಮಹಾಭಾರತವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಎಷ್ಟು ಜನ್ಮಗಳು ಬೇಕಾಗತ್ತೆ ಆಲೋಚನೆ ಮಾಡಿ. ಈತನ ಶಬ್ದಗಳಲ್ಲಿ ಭಗವಂತನ ಅನಂತ ರೂಪ, ಪ್ರತ್ಯಕ್ಷರಂ ಪ್ರತಿಪದಂ ಸಂಸ್ಥಿತಾ ವಿಷ್ಣುಮೂರ್ತಯ ಅಂತ ಆಚಾರ್ಯರು ಭಾಗವತಕ್ಕೆ ಹೇಳಿದ ಒಂದು ಪ್ರಶಸ್ತಿ ಅದು. ಶ್ರೀಮದ್ ಭಾಗವತದ ವೈಭವ ಏನು ಅಂತಂದ್ರೆ, ಭಾಗವತದ ಪ್ರತಿ ಶಬ್ದಗಳು, ಪ್ರತಿ ಅಕ್ಷರಗಳಲ್ಲೂ ದೇವರ ಅನಂತ ರೂಪಗಳಿದೆ. ಅದನ್ನ ಪುರಾಣ ಹೇಳಿದ್ರೆ ಶ್ರೀಮದಾಚಾರ್ಯರು ಪ್ರಮಾಣಗಳನ್ನ ಕೊಟ್ಟು ಸ್ಪಷ್ಟವಾಗಿ ಉಪರಿಚರಾರ್ಥದ ಲೆವೆಲ್ನಲ್ಲಿ ಸಕಲ ಶಬ್ದಾಕ್ಷರಗಳು, ವಾಕ್ಯ ವಿಶೇಷಗಳು ನಾರಾಯಣನ ಹೆಸರುಗಳೇ. ಆದ್ದರಿಂದ ಮಹಾಭಾರತದ ಸಕಲ ಶಬ್ದಗಳು ನಾರಾಯಣನ ಹೆಸರೇ ಅನ್ನುವುದನ್ನ ಮುಖ್ಯವಾಗಿ ನಾವು ಗಮನಿಸುವುದು ವಿಷ್ಣು ಸಹಸ್ರನಾಮ ಅನ್ನುವಂತಹ ಸ್ತೋತ್ರ ಕೃತಿಯಲ್ಲಿ. ಅದು ಉಪರಿಚರಾರ್ಥಕ. ಇನ್ನು ಮನ್ವಾದಿ ಮಹಾಭಾರತದ ಪ್ರತಿಯೊಂದು ಭಾಗವೂ ನಮಗೆ ಪಾಠ ಮಾಡ್ತಾ ಇದೆ, ಸಿಂಬಾಲಿಕ್ ಆಗಿ ನಮಗೊಂದು ತತ್ವೋಪದೇಶವನ್ನ ಮಾಡ್ತಾ ಇದೆ. ಮಹಾಭಾರತ ಇಡೀ ತತ್ವೋಪದೇಶವನ್ನ ಮಾಡುವ ಕೃತಿ ಅನ್ನೋದನ್ನ ನಮಗೆ ಮುಖ್ಯವಾಗಿ ತೋರಿಸಿಕೊಡುವಂಥದ್ದು ಶ್ರೀಮದ್ ಭಗವದ್ಗೀತಾ.
ತತ್ವ ಅಂತ ಇಟ್ಟುಕೊಂಡ್ರೆ ಭಗವದ್ಗೀತೆ, ಸ್ತೋತ್ರ ಅಂತ ಇಟ್ಟುಕೊಂಡ್ರೆ ಉಪರಿಚರಾದಿ. ಆದ್ದರಿಂದ ಮನ್ವಾದಿ ಭಗವದ್ಗೀತೆ, ಉಪರಿಚರಾದಿಗೆ ಉದಾಹರಣೆ ವಿಷ್ಣು ಸಹಸ್ರನಾಮ, ಆಸ್ತಿಕಾದಿಗೆ ಉದಾಹರಣೆ ಕಥೆಗಳು, ಇಡೀ ಮಹಾಭಾರತ. ಆದ್ರಿಂದ ನಾವು ಯಾವ ಲೆವೆಲ್ ಅಲ್ಲಿ ಇದ್ದೀವಿ ಅಂತಂದ್ರೆ ನಮಗೆ ಆಸ್ತಿಕಾದಿನೇ ಅರ್ಥ ಆಗಿಲ್ಲ. ಇವಾಗ ನೀವೇ, ನಾನ್ ನಿಮ್ಮನ್ ಕೇಳೋದಲ್ಲ, ಇವಾಗ ನೀವೇ ನನ್ ಕೇಳ್ಬೇಕು. ಇವಾಗ ಆಚಾರ್ಯ ಆದಿ ಪರ್ವದಲ್ಲ ಕಥೆ ಮರ್ತೋಯ್ತು, ನಂಗೆ ಸ್ವಲ್ಪ ಹೇಳಿ ನೀವು ಅಂದ್ರೆ ಒಂದ್ ನಿಮಿಷ ಇರಿ, ಪುಸ್ತಕ ತಗೊಂಬಂದು ಹೇಳ್ತೀನಿ ನಾನು ಅಂತೀನಿ. ಭೀಷ್ಮ ಪರ್ವಕ್ಕೆ ಬರ್ತಾ ಇದ್ದಾಗ ಆದಿ ಪರ್ವ ಅಲ್ಲೇ ಮರ್ತೋಯ್ತು ನಮಗೆ. ಆದಿ ಪರ್ವತಂಕ್ ಯಾಕೆ ಇಲ್ಲ ಭೂಮಿ ಪರ್ವದಲ್ಲಿ ಕಥೆ ಹೇಳಿ ಅಂದ್ರೆ ಮರ್ತ ಹೋಗಿರುತ್ತೆ. ನಮ್ಮ ಹಣೆ ಬರ ಆಸ್ತಿಕಾದಿಯನ್ನೇ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗದೆ ಇರತಕ್ಕ ನಮಗೆ ಇನ್ನು ತತ್ವೋಪದೇಶದ ಮನ್ವಾದಿ ಭಾಗ, ನಾರಾಯಣನನ್ನ ತಿಳಿಸಿಕೊಡುವಂತ ಉಪರಿಚರಾದಿ ಭಾಗ ಯಾವ ಜನ್ಮಕ್ಕೆ. ಆದರೆ ನಾವು ಕುಗ್ಗಿ ಹೋಗಬಾರದು. ಆ ಸ್ವಾಮಿಯ ಪರಮಾನುಗ್ರಹದಿಂದ ಆಸ್ತಿಕಾದಿ ಭಾಗವನ್ನ ಅರ್ಥ ಮಾಡಿಕೊಳ್ಳುವಂತಹ, ಅರ್ಥ ಆಗುತ್ತೋ ಬಿಡುತ್ತೆ ಗೊತ್ತು, ಶ್ರವಣ ಮಾಡುವಂತಹ ಮಹದ್ಭಾಗ್ಯವನ್ನ ಕೊಟ್ಟಿದ್ದಾರಲ್ಲ ವೇದವ್ಯಾಸ ದೇವರು. ಆ ಕರುಣೆ ನಿರಂತರವಾಗಿರ್ಲಿ ಅಂತ ವೇದವ್ಯಾಸರಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇವರೆಲ್ಲ ಶಂಖ ಊದಿದ್ರು. ಪಾಂಚಜನ್ಯ, ದೇವದತ್ತ, ಪೌಂಡ್ರ, ಅನಂತ ವಿಜಯ, ಸುಘೋಷ ಮಣಿಪುಷ್ಪಗಳು. ಅದಾದ್ಮೇಲೆ ಇನ್ಯಾರು ಶಂಖ ಊದಿದ್ರು ಹೇಳ್ತಾರೆ ನೋಡಿ, ಆರ್ಡರ್ ಆಗಿದೆ. ಅದಕ್ಕೆ ಪಾಂಡವರು ಡಿಸಿಪ್ಲಿನ್ ಅನ್ನೋದು. ಕಾಶ್ಯಶ್ಚ ಪರಮೇಶ್ವಾಸ, ಶಿಖಂಡಿ ಚ ಮಹಾರಥ, ದೃಷ್ಟದ್ಯುಮ್ನೋ ವಿರಾಟಶ್ಚ, ಸಾತ್ಯಕಿಶ್ಚಾಪರಾಜಿತ, ದ್ರುಪದೋ ದ್ರೌಪದೇಯಾಶ್ಚ, ಸರ್ವಶಃ ಪೃಥಿವೀಪತೆ, ಸೌಭದ್ರಶ್ಚ ಮಹಾಬಾಹು, ಶಂಖಂ ದಧ್ಮುಹು ಪೃಥಕ್ ಪೃಥಕ್. ನೋಡಿ, ಪೃಥಕ್ ಪೃಥಕ್ ಬೇರೆ ಬೇರೆಯಾಗಿ ಶಂಖ ಧ್ವನಿಯನ್ನ ಮಾಡಿದ್ರು. ಅವ್ರದ್ದೇನಾಯ್ತು? ಸಹಸೈವಾಭ್ಯಹನ್ಯಂತ ಅಂತ. ಅಲ್ಲಿ ಸಹಸೈವಾಭ್ಯಹನ್ಯಂತ. ಭೀಷ್ಮಾಚಾರ್ಯರು ಶಂಖ ಊದ್ತಾ ಇದ್ದಾಗೆ ಬೇರೆ ಬೇರೆಯವರೆಲ್ಲ ಶಂಖ, ಭೇರಿ, ಪಣವಾನಕ, ಗೋಮುಖ ಮೊದಲಾದ ಎಲ್ಲ ವಾದ್ಯ ವಿಶೇಷಗಳನ್ನ ಒಟ್ಟಿಗೆ ಊದುಬಿಟ್ರು. ದೇವರಿಗೆ ಅಷ್ಟಾವಧಾನ ಆಗುವಾಗ ಸಕಲ ವಾದ್ಯ ಪ್ರಿಯ, ಸಕಲ ವಾದ್ಯ ಸೇವಾ ಮೋಧಾರಯ ಅಂತ ಎಲ್ಲ. ನಮ್ ದೇವಸ್ಥಾನದಲ್ಲಿ ಸಕಲ ವಾದ್ಯ ಅಂದ್ರೆ ಒಂದ್ ಶಂಖ ಜಾಂಟೆ ಎರಡೇ ಇರುತ್ತೆ, ಇನ್ನು ಬೇರೆ ಗಿರಿ ಎಲ್ಲ ಇಲ್ಲಿ. ಅದು ಯಾವ್ದೋ ಒಂದು ಸ್ವಿಚ್ ಹಾಕಿದ್ರೆ ಬಾಯಿ ಬಡ್ಕೊಂತ ಇರೋದು, ಢಮ್ 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 ಅಂತ 3 ಸಲ. ನಮ್ದು ಅಷ್ಟೇ ಸಕಲ ವಾದ್ಯಗಳು. ಇಲ್ಲಿ ನೋಡ್ರಿ, ಒಟ್ಟಿಗೆ ಊದ್ ಬಿಸಾಕ್ಬಿಟ್ರಲ್ಲ. ಕೃಷ್ಣದೇವರ ನೇತೃತ್ವದ ಪಾಂಡವ ಸೈನ್ಯದಲ್ಲಿ ಪೃಥಕ್ ಪೃಥಕ್ ಬೇರೆ ಬೇರೆಯಾಗಿ ಶಂಖವನ್ನ ಊದ್ತಾರಂತೆ. ಅದೇ ವೈಭವ. ಪರಮೇಶ್ವಾಸ ಕಾಶ್ಯ, ದೊಡ್ಡ ಧನುಸ್ಸನ್ನ ಹಿಡ್ಕೊಂಡಿರತಕ್ಕಂತಹ ಕಾಶಿರಾಜ ಶಂಖ ಊದ್ದ. ಮಹಾರಥಿಯಾಗಿರತಕ್ಕ ಶಿಖಂಡಿ ಶಂಖ ಊದಿದ. ದೃಷ್ಟದ್ಯುಮ್ನ ಅವನ ಶಂಖ ಊದಿದ. ವಿರಾಟ ಊದಿದ. ಯಾವತ್ತೂ ಸೋಲೇ ನೋಡದ ಸಾತ್ಯಕಿ ಶಂಖ ಊದಿದ. ದ್ರುಪದ ಮಹಾರಾಜ, ದ್ರೌಪದಿಯ ಮಕ್ಕಳ 5 ಜನ, ಸುಭದ್ರೆಯ ಮಗನಾದ ಅಭಿಮನ್ಯು, ಸೌಭದ್ರ, ಇವರೆಲ್ಲರೂ ಕೂಡ ಪೃಥಕ್ ಪೃಥಕ್. ಕೃಷ್ಣದೇವರು ಶಂಖ ಊದಿ ನಿಲ್ಲಿಸಿದ ಮೇಲೆ ಅರ್ಜುನ, ಅರ್ಜುನ ಶಂಖ ಊದಿ ನಿಲ್ಲಿಸಿದ ಮೇಲೆ ಭೀಮ, ಭೀಮ ಶಂಖ ಊದಿ ನಿಲ್ಲಿಸಿದ ಮೇಲೆ ಧರ್ಮಜ, ಧರ್ಮಜ ಶಂಖ ಊದಿ ನಿಲ್ಲಿಸಿದ ಮೇಲೆ ನಕುಲ, ನಕುಲಂದಾದ್ಮೇಲೆ ಸಹದೇವ, ಅವಂದಾದ್ಮೇಲೆ ಕಾಶಿರಾಜ, ಆಮೇಲೆ ಶಿಖಂಡಿ, ಆಮೇಲೆ ದೃಷ್ಟದ್ಯುಮ್ನ, ಆಮೇಲೆ ವಿರಾಟ, ಆಮೇಲೆ ಸಾತ್ಯಕಿ, ಆಮೇಲೆ ದ್ರುಪದ, ಅದಾದ್ಮೇಲೆ 5 ಜನ ದ್ರೌಪದಿಯ ಮಕ್ಕಳು ಪ್ರತ್ಯೇಕ. ಅದಾದ್ಮೇಲೆ ಕೊನೆಯದ್ದಾಗಿ ಶಂಖವನ್ನ ಊದಿದವನು ಯಾರು? ಸೌಭದ್ರನಾದ ಅಭಿಮನ್ಯು. ಅಲ್ಲಿಗೆ ಮುಗೀತು. ಆದ್ದರಿಂದಲೇ ಕೃಷ್ಣ ಪ್ರಿಯನಾಗಿ ನಿಂತವನು. ಫಸ್ಟ್ ಶಂಖ ಊದಿದ್ದು ಕೃಷ್ಣ, ಬಿಟ್ಟುಬಿಡ್ರಿ. ಕೃಷ್ಣನಾದ ಮೇಲೆ ಜೀವರಾಶಿಯಲ್ಲಿ ಫಸ್ಟ್ ಶಂಖ ಊದಿದ್ದು ಯಾರು ಅಂತ ಕೇಳಿದ್ರೆ ಇಲ್ಲಿ ಅರ್ಜುನ. ಕೊನೆಯದ್ದಾಗಿ ಶಂಖವನ್ನ ಊದಿದ್ದು ಯಾರಿಲ್ಲಿ ಅಂತಂದ ಮೇಲೆ ಸೌಭದ್ರ. ಆದ್ದರಿಂದ ಆರಂಭ ಮಾಡಿದ್ದು ಅರ್ಜುನ, ಮುಗಿಸಿದ್ದು ಅಭಿಮನ್ಯು. ಆದ್ದರಿಂದ ನಿಜವಾಗಿ ಮುಗಿಯೋದು ಅಂದ್ರೆ ಯಾವಾಗ? ನಿಜವಾಗಿ ಮುಗಿಯೋದು ಅಂದ್ರೆ ಯಾವಾಗ? ಆರಂಭ ಮಾಡಿದ್ದನ್ನ ನಿಜಾರ್ಥದಲ್ಲಿ ಮುಗಿಸೋದು ಅಂದ್ರೆ ಯಾವಾಗ? ದೇವರು ಲಿಂಗದೇಹವನ್ನ ಕೊಟ್ಟು ಅಭಿಮಾನವನ್ನ ಇಟ್ಟು ಅಜ್ಞಾನವನ್ನ ತೋರಿಸಿ ಸಂಸಾರದಲ್ಲಿ ಹಾಕೋದು ಆರಂಭ. ಅಂತ್ಯ ಆಗೋದು ಯಾವಾಗ? ಆರಂಭವಾದದ್ದು ಅಂತ್ಯ ಆಗೋದು ಯಾವಾಗ ಅಂದಾಗ ದೇವರು ಅಂಟಿಸಿದ ಲಿಂಗದೇಹವನ್ನ ದೇವರ ಅನುಗ್ರಹದಿಂದ ಬಿಚ್ಚಿಕೊಂಡು ಹೋಗೋದೇ ಅಂತ್ಯ. ಎಷ್ಟು ಚೆನ್ನಾಗಿದೆ ನೋಡಿ.
ಅರ್ಜುನನಿಗೆ ಸಂಬಂಧಪಟ್ಟವನೇ ಶಂಖ ನಿಲ್ಲಿಸಿದ ಕೊನೆಯಲ್ಲಿ. ಆದ್ದರಿಂದ ನಿಲ್ಲಿಸೋದು ಅಂತಂದ್ರೆ ಲಿಂಗದೇಹವನ್ನ ಕಳಚಿಕೊಂಡು ಮೋಕ್ಷಕ್ಕೆ ಹೋಗು. ಹಾಗೆ ಮೋಕ್ಷಕ್ಕೆ ಹೋದದ್ದು ಯಾರು ಅಂದ್ರೆ ಅಭಿಮನ್ಯುವಿನ ಮಗನಾಗಿರತಕ್ಕ ಅಭಿಮನ್ಯವ ಪರೀಕ್ಷಿತ. ಲಿಂಕು ಅದ್ಭುತ, ಇದು ಪರಮಾದ್ಭುತವಾದದ್ದು. ಅವರೆಲ್ಲ ಶಂಖ ಊದ್ತಾರೆ. ಈ ಶಂಖವನ್ನ ಊದ್ತಾ ಇದ್ದಾಗೆ ಏನಾಯ್ತು? ಸಘೋಷೋ ಧಾರ್ತರಾಷ್ಟ್ರಾಣಾಂ ಹೃದಯ ನಿವ್ಯದಾರಯತ್ ನಭಶ್ಚ ಪೃಥಿವೀಂಚೈವ ತುಮುಲೋ ವ್ಯನುನಾದಯನ್. ಅದೆಲ್ಲ ಕಡೆ ಎಕೋ ಬರ್ತಾ ಇದೆ, ಪ್ರತಿಧ್ವನಿ ಕೇಳಿಸ್ತಾ ಇದೆಯಂತೆ. ಇವರೆಲ್ಲ ಶಂಖವನ್ನ ಪ್ರತ್ಯೇಕ 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 ಊದಿ 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 ಭೂಮಿಯಲ್ಲಿ, ಆಕಾಶದಲ್ಲಿ, ದಿಕ್ಕುಗಳಲ್ಲೆಲ್ಲ ಶಬ್ದ ಪ್ರತಿಧ್ವನಿ ಬರ್ತಾ ಇದೆ. ಧೃತರಾಷ್ಟ್ರನ ಮಕ್ಕಳ ಹೃದಯದಲ್ಲಿ ಕಂಪನವನ್ನ ಉಂಟು ಮಾಡ್ತಿದೆ. ಅವರ ಹೃದಯ ಬಿರಿದು ಹೋಯ್ತಂತೆ. ರಾಯರು ವ್ಯಾಖ್ಯಾನ ಮಾಡ್ತಾರೆ ಅದಕ್ಕೆ. ಏನು ಹೃದಯ ನಿಮ್ ಯದಾರಯತ್ತಂದ್ರ ಅರ್ಥ ಏನು? ಎಲ್ಲಾ ಕಡೆ ಎಕೋ ಬಂದು ದುರ್ಯೋಧನಾದಿಗಳ ಹೃದಯ ಬಿರಿದು ಹೋಯ್ತು ಅಂತಂದ್ರೆ ಏನರ್ಥ? ಯಾಕೆ ಬಿರೀತು? ಹೃದಯ ಸಿಡೀತು ಅಂದ್ರೆ ಏನೋ ಇಂಡಿಕೇಟ್ ಮಾಡ್ತಾ ಇದೆ. ಏನ್ ಇಂಡಿಕೇಟ್ ಮಾಡ್ತಿದೆ? ರಾಯರಂತಾರೆ ಅದ್ಯೈವ ನಷ್ಟಂ ಕುರುಕುಲಮಿತಿ ತತ್ಪುತ್ರಾಹ ಮೇನಿರೇ ಇತ್ಯರ್ಥ. ಆ ಎಲ್ಲ ವೈಭವದ ಶಂಖನಾದವನ್ನ ಕೇಳ್ತಾ ಇದ್ದ ಹಾಗೆ ಇವತ್ತೇ ಕುರುಕುಲ ನಾಶ ಆಯಿತು ಅಂತ ದುರ್ಯೋಧನಾದಿಗಳು ತಿಳಿದುಕೊಂಡರು ಅಂತ ಅರ್ಥ. ಶಂಖ, ಅದಕ್ಕೆ ರಾಯರು ಬೇಕು ಅನ್ನೋದು. ಶಂಖವನ್ನ ಊದಿದರಿಂದ ಬಂದ ಅರ್ಥ. ನಮಗ್ ಶಂಖ ಊದ್ಬಿಟ್ರು, ಶಂಖ ಊದಿದ್ರು ಅಂತ ಅಲ್ವಾ? ನಮ್ದೆಲ್ಲ ಹಣೆ ಬರ. ಜಾಂಗ್ಟೆ ಹೊಡೆದ್ರು ಮಂಗಳಾರತಿ ಆಗ್ತಾ ಇದೆ ಅಲ್ವಾ? ಅಮಂಗಳಾರತಿ ಆಗಿ ಎಲೆ ಹಾಕ್ತಾರೆ, ನಮ್ದರ್ಥ. ನಮಗೂ ಅದರ ಅಭಿಪ್ರಾಯ ತಾತ್ಪರ್ಯ ಗೊತ್ತಾಗುತ್ತೆ. ನಮಗ್ ಗೊತ್ತಾಗುವ ತಾತ್ಪರ್ಯವೇ ಬೇರೆ, ಜ್ಞಾನಿಗಳಿಗೂ ತೋರಿಸಿಕೊಡುವ ತಾತ್ಪರ್ಯವೇ ಬೇರೆ. ಜ್ಞಾನಿ ತಾತ್ಪರ್ಯವೇನು? ಧೃತರಾಷ್ಟ್ರನ ಮಕ್ಕಳ ಹೃದಯಗಳು ಬಿರಿದು ಹೋಯಿತು ಅಂದ್ರೆ ನಮ್ಮ ಕುಲ ನಾಶ ಆಯ್ತು, ನಾವ್ಯಾರೂ ಬದುಕೋದಿಲ್ಲ ಅಂತ ಸ್ಪಷ್ಟ ಆಗೋಯ್ತಂತೆ. ಅದಾದ್ಮೇಲೆ ಏನಾಯ್ತು? ಏನ್ರಿ ಇಲ್ಲಿ ತನಕ ಎಳ್ಕೊಂಬಂದ್ರು, 19 ಶ್ಲೋಕದ ತನಕ ಬರೀ ಬಿಲ್ಡಪ್ಪೇ ಆಯ್ತಲ್ಲ. ರಾಯರಂತಾರೆ ತತ್ವೋಪದೇಶ ಪ್ರಸಂಜಕಂ ಅರ್ಜುನ ವಿಷಾದಂ ವಕ್ತುಂ ಏತಾವಾನ್ ಉಪೋದ್ಘಾತ ಪ್ರವೃತ್ತ. ಇಲ್ಲಿ ತನಕ ಸುಮ್ನೆ ಉಪದೇಶ ಮಾಡಕ್ಕಾಗಲ್ವಲ್ಲ ದೇವ್ರು. ಬಾರಯ್ಯ ಫ್ರೀ ಇದ್ದೀನಿ, ಪಾಠ ಮಾಡ್ತೀನಿ ಬಾ ಅಂದ್ರೆ ಹೋಗ್ರಿ, ನಾನ್ ಫ್ರೀ ಇರ್ಬೇಕಲ್ಲ ಅಂತಾನೆ ಅರ್ಜುನ. ಉಪದೇಶಕ್ಕೆ ಕಾರಣವಾಗುವಂತಹ ಅರ್ಜುನನಿಗೆ ವಿಷಾದ ಬರ್ಬೇಕಲ್ಲ. ಅರ್ಜುನನಿಗೆ ವಿಷಾದ ಬರಲಿಕ್ಕೆ ಕಾರಣವಾದ ಆ ಅರ್ಜುನನ ವಿಷಾದ ಬಂದು, ಅವನಿಗೆ ವಿಷಾದ ಬಂದ ಮೇಲೆ ಕೃಷ್ಣ ಏನ್ ಮಾಡ್ತಾನೆ? ಉಪದೇಶ ಮಾಡ್ತಾನೆ. ಅರ್ಜುನನಿಗೆ ವಿಷಾದ ಬರಬೇಕು, ವಿಷಾದ ಬಂದಾದ ಮೇಲೆ ಕೃಷ್ಣ ಉಪದೇಶ ಮಾಡಬೇಕು. ಅದಕ್ಕೆ ಕಾರಣವಾಗುವಂತಹ ಎಲ್ಲ ಉಪೋದ್ಘಾತವನ್ನ ಇಲ್ಲಿ ತನಕ ಹೇಳಿದ್ರು. ಇಲ್ಲಿ ತನಕ ಹೇಳಿದ ಮೇಲೆ ಈಗೇನಾಯ್ತು? ಉಪದೇಶಕ್ಕೆ ಕಾರಣವಾಗುವ ವಿಷಾದ. ಅರ್ಜುನನಿಗೆ ವಿಷಾದ ಬರಬೇಕು. ಅಲ್ಲಿ ವಿಷಾದ ಅಂದ್ರೇನು? ಮೋಹ ನಿಮಿತ್ತಕಾತ್ ಶೋಕಾತ್ ಎನ್ಮನೋ ದೌರ್ಬಲ್ಯಂ ಯಸ್ಮಿನ್ ಸತಿ ಸರ್ವವ್ಯಾಪಾರೋ ಪರಮೋ ಭವತಿ. ಟೀಕಾಕೃತ್ಪಾದರ ಅರ್ಥ. ವಿಷಾದ ಅಂದ್ರೆ ಏನು? ಮೋಹ ನಿಮಿತ್ತಕಾತ್ ಶೋಕಾತ್, ಮೋಹದಿಂದ ಬರುವಂತಹ ಶೋಕ, ಆ ಶೋಕದಿಂದ ಬರುವಂತಹ ಮನಸ್ಸಿನ ದೌರ್ಬಲ್ಯ ಅದು ಬಂದು ಕೂತ್ಕೊಂಡ್ಬಿಡ್ತು ಅಂದ್ರೆ ಯಾವ ಕೆಲಸವನ್ನು ಮಾಡದೆ ಸುಮ್ಮನೆ ಒಂದು ಕಡೆ ಕೂತಿರೋದು, ಅದನ್ನ ವಿಷಾದ ಅಂತ. ಆ ವಿಷಾದ ಅಂದ್ರೆ ಅರ್ಜುನನಿಂದ ಯಾವ ಕೆಲಸವನ್ನೂ ಮಾಡಿಸಬಾರದು. ಅಂತಹ ವಿಷಾದ ಬರ್ಲಿಕ್ಕಾಗಿ ಒಂದು ನಿಮಿತ್ತವನ್ನ ಕೃಷ್ಣ ಇಟ್ಟ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ. ವ್ಯವಸ್ಥಿತಾನ್ ಅನ್ನೋದಕ್ಕೆ ವಿ ಅವಸ್ಥಿತಾನ್, ವ್ಯವಸ್ಥಿತಾನ್ 10 ಅರ್ಥ ಇದೆ. ನಾನು ಅಷ್ಟೆಲ್ಲ ವಿಸ್ತಾರ ಮಾಡಿ ಹೇಳ್ಬಿಟ್ರೆ ಭಗವದ್ಗೀತೆನೇ ಮುಗಿಯಲ್ಲ. ಇನ್ ಮಹಾಭಾರತ ಮುಗಿಯೋದು ಯಾವಾಗ? ಅದೆಲ್ಲ ಬೇಡ, ಅಷ್ಟೆಲ್ಲ ವಿಸ್ತಾರವಾಗಿ ಬೇಡ. ಅಕ್ಷರಕ್ಷರ ಅನುಸಂಧಾನಗಳನ್ನ ಮಾಡ್ತಾ ಕೂತ್ರೆ ಜನ್ಮ ಸಾಕಾಗಲ್ಲ. ಆದ್ದರಿಂದ ವಿ ಅವಸ್ಥಿತಾನ್, ತನ್ನ ವಿರುದ್ಧ ದಿಕ್ಕಿನಲ್ಲಿ, ತನ್ನ ಅಪೋನೆಂಟ್ಗಳಾಗಿ, ತನ್ನ ಜೊತೆಯಲ್ಲೇ ಹುಟ್ಟಿ
ನನ್ ಜೊತೆಯಲ್ಲೇ ಯುದ್ಧ ಮಾಡಿ ನನ್ ಜೊತೆಯಲ್ಲೇ ಬೆಳೆದು ಒಟ್ಟಿಗೆ ಊಟ ಮಾಡಿ ಆಟ ಆಡಿವಾಗ ಕೇವಲ ಭೂಮಿಗೋಸ್ಕರವಾಗಿ ನಮ್ಮ ಜೊತೆಯಲ್ಲೇ ಯುದ್ಧ ಮಾಡ್ಲಿಕ್ಕಾಗಿ ನಮ್ಮ ವಿರುದ್ಧವಾಗಿ ನಿಂತ ವಿ ಅವಸ್ಥಿತಾನ್ ಅಂತ ಒಂದರ್ಥ. ಮತ್ತೊಂದು ವ್ಯವಸ್ಥಿತಾನ್, ಒಳ್ಳೆ ಪ್ಲಾನ್ಡ್ ಆಗಿ ಒಳ್ಳೆ ವ್ಯೂಹವನ್ನ ಮಾಡಿಕೊಂಡು ನಮ್ಮನ್ನ ಎಮೋಷನಲಿ ಹೊಡಿಲಿಕ್ಕಾಗಿ ಭೀಷ್ಮರನ್ನೇ ಸೇನಾಪತಿಯನ್ನಾಗಿ ಪ್ಲಾನ್ಡ್ ಆಗಿ ಮಾಡಿಕೊಂಡು ನಿಂತ ಧೃತರಾಷ್ಟ್ರನ ಸೈನ್ಯವನ್ನ ನೋಡಿದ ಕಪಿಧ್ವಜ ಹನುಮಂತ ದೇವರನ್ನ ತನ್ನ ಧ್ವಜದಲ್ಲಿ ಇಟ್ಟುಕೊಂಡ ಅರ್ಜುನ ಕೈಯಲ್ಲಿ ಧನುಸ್ಸನ್ನ ಇಟ್ಕೊಂಡಿದ್ದಾನೆ. ಅವನ ಕೈಯಲ್ಲಿ ಏನಿದೆ? ಧನುರುದ್ಯಮ್ಯ, ಒಳ್ಳೆ ಧನುಸ್ಸನ್ನ ಅವನ ಕೈಯಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ. ಅವಾಗ ಏನಾಗಿದೆ? ಪ್ರವೃತ್ತೇ ಶಸ್ತ್ರ ಸಂಪಾತೆ. ಇವರು ಶಂಖ ಊದು ಬಿಟ್ರು, ಇವರು ಶಂಖ ಊದು ಬಿಟ್ರು, ಪಣವಾನಕ ಗೋಮುಖಗಳೆಲ್ಲ ಓ ಅಂತ ಬಡ್ಕೊಂಡ್ವು ಅಂತಂದ್ರೆ ಇನ್ನೇನು ಹೊಡಿಬೇಕು ಸಿಗ್ನಲ್ ಕೊಟ್ರು ಅಂತ ಅರ್ಥ. ಶಸ್ತ್ರ ಸಂಪಾತೆ ಪ್ರವೃತ್ತೆ. ಶಸ್ತ್ರ ಸಂಪಾತ ಅಂದ್ರೆ ಎಲ್ಲ ಅಸ್ತ್ರಶಸ್ತ್ರಗಳನ್ನ ಇನ್ನೇನು ಎಸಿಬೇಕು ಅನ್ನುವಾಗ ಅದಕ್ಕೆ ಅಥ ಅಂತ ಹೇಳಿದ್ದಿಲ್ಲಿ. ಅಥ ಅಂದ್ರೆ ಅಥ ಶಬ್ದಕ್ಕೆ ಆಮೇಲೆ ಅಂತ ಅರ್ಥ. ಆನಂತರ್ಯಾರ್ಥೇ ಅಲ್ವಾ? ಸೂತ್ರ ಆರಂಭ ಆಗೋದು ಅಥ ಅತಃ ಅಂತ. ಅಥ ಬ್ರಹ್ಮಸೂತ್ರದಲ್ಲಿ ಆಮೇಲೆ ಏನು? ಶಮದಮಾದಿಗಳನ್ನ ಪಡೆದ ನಂತರದಲ್ಲಿ ಮೋಕ್ಷವೆನ್ನುವ ಪುರುಷಾರ್ಥವಿರುವುದರಿಂದ ಬ್ರಹ್ಮ ಗುಣಪೂರ್ಣನಾದ ನಾರಾಯಣನ ಜಿಜ್ಞಾಸೆಯನ್ನು ಮಾಡಬೇಕು. ಸಾಮಾನ್ಯ ಅರ್ಥ ಅಥಾತೋ ಬ್ರಹ್ಮ ಜಿಜ್ಞಾಸ ಸೂತ್ರ. ಅಥ ಅಂದ್ರೇನು? ಆಮೇಲೆ. ಯಾಮೇಲೆ? ಆಮೇಲೆ ಅಂದ್ರೆ ಯಾವಾಗ? ದುರ್ಯೋಧನ ಮಾಡಿದ ಕೆಲಸವನ್ನೂ ಪಾಂಡವರು ಮಾಡಿದ ಕೆಲಸವನ್ನೂ ಎರಡೂ ಸೈನ್ಯದವರು ಮಾಡಿದ ಎರಡು ರೀತಿಯಾದ ವ್ಯಾಪಾರ ವಿಶೇಷಗಳನ್ನು ಹೇಳಿ ಆದ ಮೇಲೆ ಮೇನ್ ಸಬ್ಜೆಕ್ಟ್ಗೆ ಎಂಟ್ರಿ ಕೊಡ್ತಾರೆ. ಆ ನಂತರದಲ್ಲಿ ಅಥ ನೇನು ಶಸ್ತ್ರವನ್ನ ಹೊಡಿಬೇಕು ಅನ್ನುವಾಗ ಪ್ರವೃತ್ತೇ ಶಸ್ತ್ರ ಸಂಪಾತೆ. ಏನ್ ಹೊಡೆದೇ ಬಿಟ್ರ ಅಂದ್ರೆ ರಾಯರಂತಾರೆ ಚೆನ್ನಾಗಿದೆ, ವರ್ತಮಾನ ಸಾಮೀಪ್ಯೇ ವರ್ತಮಾನವದ್ವಾ ಅಂತ. ಇನ್ನೇನ್ ಆಗಿ ಬಿಡತ್ತೆ ಅಂದ್ರೆ ಆಗೋಯ್ತು ಅಂತ ಪ್ರಯೋಗ ಮಾಡೋದು. ಎಂಗೇಜ್ಮೆಂಟ್ ಆಗಿದ್ರೆ ಮದ್ವೆ ಹುಡುಗ ಬಂದ, ಮದ್ವೆ ಹುಡುಗಿ ಬಂದ್ಲು ಅಂತ ನೋಡಿ. ಇನ್ನು ಮದುಮಗ ಆಗಿಲ್ಲ, ಮದುಮಗಳಾಗಿಲ್ಲ ಅಲ್ವಾ? ವಧು ಆಗೋದು ಯಾವಾಗ? ಹಸೆಮಣೆ ಮೇಲೆ ಕೂಡಿಸ್ದಾಗ, ಗೌರಿ ಪೂಜೆ ಮಾಡಿದ ಮೇಲೆ. ಎಂಗೇಜ್ಮೆಂಟ್ ಆಗಿದೆ, ವರ್ತಮಾನ ಸಾಮೀಪ್ಯೇ ವರ್ತಮಾನವದ್ವ, ಆಗ್ತಾಳೆ, ಆಗಿದೆ ಅಂತಾರೆ ವ್ಯವಹಾರ ಲೋಕದ ಹಾಗೆ. ಪ್ರವೃತ್ತೆ ಶಸ್ತ್ರ ಸಂಪಾತೆ, ಶಸ್ತ್ರದ ಪ್ರಹಾರ ಆರಂಭ ಆಗ್ತಾ ಇದೆ ಅನ್ನುವಾಗ ಅಂತಂದ್ರೆ ಇನ್ನು ಆಗಿದೆ ಅಂತ ಅರ್ಥ ಅಲ್ಲ, ಇನ್ನು ಆಗಿಲ್ಲ, ಇನ್ನೇನು ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಆಗತ್ತೆ. ಸಂಪ್ರಾಪ್ತ ಪ್ರಾಕ್ಕಾಲೆ. ನಮ್ಮ ರಾಘವೇಂದ್ರ ಸ್ವಾಮಿಗಳು ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ, ಅದಕ್ಕೆ ಗೀತಾ ವಿವೃತ್ತಿ ನಮ್ಮ ಮಾಧ್ವ ಸಮಾಜದಲ್ಲಿ ತಲೆ ಮೇಲಿಟ್ಟುಕೊಂಡು ಮೆರೆಸಬೇಕಾದ ಗ್ರಂಥ. ಎಲ್ಲ ವಿದ್ವಾಂಸರು ಮಠಾತೀತವಾಗಿ ಎಲ್ಲ ಮಠದ ವಿದ್ಯಾಪೀಠಗಳಲ್ಲಿ ಎಲ್ಲ ಮಠದ ಪಬ್ಲಿಕೇಶನ್ಗಳಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಗೀತಾ ವಿವೃತ್ತಿಯನ್ನ ವಿದ್ಯಾಪೀಠಗಳಲ್ಲಿ ಪಾಠಗಳನ್ನಾಗತ್ತೆ, ಪ್ರವಚನಗಳಾಗತ್ತೆ, ಬಿಡುಗಡೆ ಪಬ್ಲಿಕೇಶನ್ಗಳನ್ನು ಮಾಡ್ತಾರೆ. ಆದ್ದರಿಂದ ರಾಯರ ಉಪಕಾರ ಪ್ರತಿಯೊಬ್ಬರಿಗೂ ಅತ್ಯಂತ ಸ್ಮರಣೀಯ. ಈ ವಿಷಯದಲ್ಲಿ, ಶಾಸ್ತ್ರದ ಅಧ್ಯಯನದ ವಿಷಯದಲ್ಲಿ ಅವರಂತಾರೆ ಸಂಪ್ರಾಪ್ತ ಪ್ರಾಕ್ಕಾಲೆ ಇದಂ ವಕ್ಷಮಾಣಂ ವಾಕ್ಯಂ ಆಹಾ, ಇನ್ನೇನು ಹೊಡಿಬೇಕು ಅನ್ನುವ ಸಂದರ್ಭದ ಒಂದು ಕ್ಷಣದ ನೆಕ್ಸ್ಟ್ ಸೆಕೆಂಡ್ಗೆ ಹಾಕಿಬಿಡ್ತಾರೆ ಶಸ್ತ್ರಗಳನ್ನ ಅನ್ನುವಾಗ, ಈಗ ನೆಕ್ಸ್ಟ್ ಸೆಕೆಂಡ್ಗೆ ಹಾಕ್ತಾರೆ. ಇವಾಗ ಅರ್ಜುನ ಮಾತಾಡಿದ ನೋಡಿ, ಅಲ್ಲೇ ಹಾಗೆ ಹಾಗೆ ಹೊಡೆದು ಬಿಟ್ಟಿದ್ದು ಯುದ್ಧ ಆರಂಭ ಆಗೋಗಿರೋದು.
ಅರ್ಜುನನ ಮಾತಿಗೆ ಅವಕಾಶನೇ ಇಲ್ಲ ಇಲ್ಲಿ. ಶಂಖ ಊದಿದ್ರು, ಆ ಒಂದು ಫೋರ್ಸ್ ಅಲ್ಲೇ, ಶಂಖ ಊದಿದ ವೈಭವದಲ್ಲೇ ಇವನು ಹೊಡೀರಿ ಅಂತ ಹೊಡೆದು ಬಿಸಾಕ್ಬಿಟ್ಟಿದ್ರೆ ನಮಗ್ ಗೀತೆ ಬರ್ತಾನೆ ಇರ್ಲಿಲ್ಲ. ಸಂಜಯ ಅಂದ ಹೃಷಿಕೇಶಂ ತದಾ ವಾಕ್ಯಂ. ಹೃಷಿಕೇಶನಿಗೆ ಗೊತ್ತು ಯಾವ ಕಾಲದಲ್ಲಿ ಯಾರಿಗೆ ಏನು ಹೇಗೆ ಎಷ್ಟು ಪ್ರೇರಣೆ ಮಾಡಬೇಕು ಅಂತ ನಮ್ ದೇವ್ರಿಗೆ ಗೊತ್ತು. ಬಿಟ್ಬಿಡ್ತಾನೆ ಹಾಗೆ? ಸುಮ್ನೆ ಬಿಡ್ತಾನೆ ನಮ್ ಕೃಷ್ಣ? ಬಿಡಲ್ಲ ಹಾಗೆಲ್ಲ ಅವನು. ಅದಕ್ಕೆ ನೋಡಿ ಮತ್ತೆ ಮತ್ತೆ ಹಾಕ್ತಾರೆ. ಶಬ್ದ ಗತಿ ಇಲ್ಲ ರೀ ವೇದವ್ಯಾಸ ದೇವರಿಗೆ ಹಾಕಿದ ಶಬ್ದಾನೇ ಮತ್ತೆ ಋಷಿಕೇಶ ಅಂತಾರೆ. ಋಷಿಕೇಶ ಸುಮ್ನೆ ಶಬ್ದಗಳನ್ನ ಹಾಕಿಲ್ಲ, ಶಬ್ದಗಳನ್ನ ವ್ಯರ್ಥವಾಗಿ ಹಾಕಿಲ್ಲ. ಮತ್ತೆ ಋಷಿಕೇಶ ದುರ್ಯೋಧನಾದಿಗಳ ಪಂಚೇಂದ್ರಿಯ ಪ್ರೇರಕನಾಗಿ ಅವರಿಗೆ ಭಯ ಹುಟ್ಟಿಸಿ ನಮ್ಮ ವಂಶ ನಾಶ ಆಯಿತು ಇವತ್ತಿಗೆ. ಅದ್ಯೈವ ನಷ್ಟಂ ಕುರುಕುಲಂ ಅನ್ನುವ ಭಾವನೆಯನ್ನ ಅವರಿಗೆ ಪ್ರೇರಣೆಯನ್ನ ಮಾಡಿದ ಶ್ರೀಕೃಷ್ಣ ಅರ್ಜುನನಿಗೆ ಮೋಹಕ್ಕಾಗಿ ಅಲ್ವಾ. ಅಜ್ಞಾನ ಜ್ಞಾನದೋ ವಿಷ್ಣು ಜ್ಞಾನಿನ ಮೋಕ್ಷದಸ್ಯ ಸಹ ಆನಂದದಸ್ಯ ಮುಕ್ತಾನಾಂ ಸಯೈವೇಕೋ ಜನಾರ್ದನಃ. ಅಗ್ನೇಶ್ವಜ್ಞಾನ ಎಂತಾಚ, ಎಲ್ಲರಿಗೂ ಆಯಾ ಕಾಲಕ್ಕೆ ಏನೇನು ಬರಬೇಕೋ ಅದೆಲ್ಲವನ್ನ ಪ್ರೇರಣೆ ಮಾಡುವ ದೇವರು. ದ್ವಿಷತ್ಸು ದ್ವೇಷಕಾರಕ ಅತಸ್ತತ್ ಪ್ರೇರಣಾದೇವ ಪ್ರೇಮಾದ್ಯಾಹ ಮಮ ಜಗ್ನಿರೇ. ಇವತ್ತು ನಾನು ಶಾಸ್ತ್ರದ ಶ್ರವಣವನ್ನು ಮಾಡ್ತಾ ಇದ್ದೇನೆ ಅಂದ್ರೆ ಶಾಸ್ತ್ರದ ಮೇಲಿನ ಆಸಕ್ತಿಯನ್ನ ನನ್ನೊಳಗೆ ನಿಂತು ಪ್ರೇರಣೆ ಮಾಡ್ತಾ ಇದ್ದಾರೆ ಋಷಿಕೇಶ ಅನ್ನುವ ಅನುಸಂಧಾನ ಇಟ್ಟುಕೊಂಡು ಇವತ್ತು ನಡೆಯುವ ಶಾಸ್ತ್ರ ಶ್ರವಣವನ್ನ ಮಾಡಿಬಿಟ್ರೆ ಅದು ಮೋಕ್ಷ ಸಾಧನಕ್ಕೆ ಅದು ಪರ್ಯವಸಾನ ಆಗುತ್ತೆ. ಆದ್ದರಿಂದ ಅರ್ಜುನನಿಗೆ ಒಂಥರ ವ್ಯಾಪಾರ. ಅಕಸ್ಮಾತ್ ಅರ್ಜುನನಿಗೆ ಋಷಿಕೇಶ ಪ್ರೇರಣೆ ಮಾಡಲಿಲ್ಲ, ಮಾತಾಡು ಮಾತಾಡು ಅಂತ ಅವನ ವಾಗಿಂದ್ರಿಯದಲ್ಲಿ ಪ್ರೇರಕನಾಗಿ ನಿಂತ್ಕೊಳ್ಳಿಲ್ಲ ಅಂತಂದ್ರೆ ಭಗವದ್ಗೀತೆ ನಮ್ಗೆಲ್ಲ ಬರ್ತಾ ಇತ್ತು ಇವತ್ತು? ಆಲೋಚನೆ ಮಾಡಿ, ನೀವೇ ಆಲೋಚನೆ ಮಾಡಿ. ಭಗವದ್ಗೀತೆಯ ಪ್ರಸಕ್ತಿನೇ ಇಲ್ಲ. ಪ್ರವೃತ್ತೆ ಶಸ್ತ್ರ ಸಂಪಾತೆ, ಓ ಅಂತ ಹೊಡೆದೇ ಬಿಟ್ರು, ಬಾಣ ಬಿಟ್ಟೇ ಬಿಟ್ರು ಅಂತಂದ. ಒಂದು ಸಲ ಬಾಣ ಬಿಟ್ಟ ಮೇಲೆ ಮತ್ ಯುದ್ಧ ಆರಂಭ ಆಯ್ತು ಅಂತ ಅರ್ಥ. ಇನ್ನೇನು ಬಾಣ ಬಿಡಬೇಕು. ಆದ್ದರಿಂದ ಶ್ರೀಹರಿ ಸಂಕಲ್ಪ ಅಂತ ಬರುವಾಗ ಯಾವಾಗ ಬೇಕಾದರೂ ದೇವರು ಪ್ರೇರಣೆ ಮಾಡ್ತಾನೆ. ಆದ್ದರಿಂದ ಭಗವಂತನಿಗೆ ವೀರ ಅಂತ ಹೆಸರು. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋ ಮುಖಂ ಅಂತ ಹೇಳ್ತೀವಲ್ಲ, ಅದರಲ್ಲಿ ವೀರ ವಿರುದ್ಧವಾದ ಪ್ರೇರಣೆ, ವಿಚಿತ್ರವಾದ ಪ್ರೇರಣೆ, ವಿಧವಾದ ಪ್ರೇರಣೆ, ವಿಶೇಷವಾದ ಪ್ರೇರಣೆ, ವಿಭಿನ್ನವಾದ ಪ್ರೇರಣೆ, ಏನ್ ಬೇಕಾದ್ರೂ ಅರ್ಥ ಮಾಡ್ರಿ. ಅದಕ್ಕೆ ಇನ್ನೇನು ಹೊಡಿಬೇಕು ಅನ್ನುವಾಗ ಮಾತಾಡೋದೇನು? ಯುದ್ಧ ಭೂಮಿಯಲ್ಲಿ ನಿಂತ್ಕೊಂಡು ಹೊಡೆಯಕ್ಕೆ ರೆಡಿಯಾಗಿದ್ದಾರೆ, ಮಾತಾಡ್ಲಿಕ್ಕೆ ಹೊರಟ. ಅದೇ ಆಶ್ಚರ್ಯ. ಆಶ್ಚರ್ಯ ಅಲ್ಲ, ಭಗವಂತನ ಕಾರುಣ್ಯ. ಅಗ್ನೇಶ್ವಜ್ಞಾನ ಎಂತಾಚ, ಅರ್ಜುನನಿಗೆ ಈ ಕಾಲಕ್ಕೆ ತಾತ್ಕಾಲಿಕವಾದ ಮೋಹ, ಆ ಮೋಹಕ್ಕೆ ಕಾರಣವಾಗುವ ಅಜ್ಞಾನ, ಅಜ್ಞಾನಕ್ಕೆ ಕಾರಣವಾಗುವ ಅಭಿಮಾನ ಬರಬೇಕು ಅವನಿಗೆ. ಆ ಅಭಿಮಾನ ಬಂದು ಯುದ್ಧ ಮಾಡಲ್ಲ ಅಂತ ಹೇಳಬೇಕು. ಅವಾಗ ಮಾಡ್ತೀನಿ ಬಾ ನಿನಗೆ ಅಂತ ಹೇಳಿ ಅವನ ಮನಸ್ಸಿನ ಎಲ್ಲ ಅಜ್ಞಾನವನ್ನ ಸಮೂಲವಾಗಿ ಬೇರು ಸಮೇತವಾಗಿ ಕಡಿದು ನಾಶ ಮಾಡಿ ಕೃಷ್ಣ ಅವನಿಗೆ ಸ್ವಾಮಿ ಯುದ್ಧ ಮಾಡ್ತೇನೆ, ನಿಲ್ಬೇಕು, ಕರಿಷ್ಯೆ ವಚನಂ ತವಾ ಅಂತ ಅವನ ಬಾಯಲ್ಲಿ ಬರೆಸ್ಬೇಕು. ನೋಡಿ, ನಾವಿನ್ನು ಈಗ 20ನೇ ಶ್ಲೋಕದಲ್ಲಿದ್ದೇವೆ ಗೀತೆಯಲ್ಲಿ. ಇನ್ನು 697ನೇ ಶ್ಲೋಕದಲ್ಲಿ ಹೇಳ್ಬೇಕು ಅರ್ಜುನ, ಕರಿಷ್ಯೆ ವಚನಂ ತವಾ. ಕೃಷ್ಣ ನೀನ್ ಅವಾಗ ಏನ್ ಹೇಳಿದೆ, ಆರಂಭ ಯುದ್ಧ ಮಾಡು ಅಂತ, ಈಗ ಯುದ್ಧ ಮಾಡು ಅಂತ ಕೃಷ್ಣದೇವರು ಹೇಳಿದ ಆದೇಶವನ್ನ ಮಾಡ್ತೀನಿ ಅಂತ ಅರ್ಜುನ ಅಕ್ಸೆಪ್ಟ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡಬೇಕಾದಾಗ 18 ಅಧ್ಯಾಯಗಳ ಗೀತೆ ಮುಗಿಸ್ಬೇಕು ನಾವು. 100 ಕೋಟಿ ಶ್ಲೋಕ ಪಂಚರಾತ್ರದ ಸಾರ ಕುಡಿಬೇಕು ನಾವು. ಆ ಅಮೃತಪಾನವನ್ನ ಮಾಡಿದ ಮೇಲೆ ಕರಿಷ್ಯೇ ವಚನಂ ತವಾ, ಕೃಷ್ಣ ನೀ ಹೇಳಿದ ಮಾತನ್ನು ನಡೆಸ್ತೇನೆ. ನೋಡಿ, ಮಾಡು ಅಂದ್ಮೇಲೆ ಮಾಡ್ತೀನಿ ಅನ್ನುವುದರ ಮಧ್ಯದಲ್ಲಿ ಎಷ್ಟು ಗ್ಯಾಪ್ ಇದೆ.
ಆ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆಯಲ್ಲ, ಆ ವ್ಯಾಕ್ಯೂಮ್ ವಾಯು, ಆ ಗಾಳಿ, ಅದನ್ನು ತುಂಬಿಸ್ತಾನೆ ಕೃಷ್ಣ ತತ್ವಜ್ಞಾನಗಳ ಮೂಲಕ. ಆದ್ದರಿಂದ ಅರ್ಜುನನನ್ನ ನಿಮಿತ್ತನನ್ನಾಗಿ ಮಾಡಿಕೊಂಡು ಆಯಾ ಕೆಲಸಗಳನ್ನ ಕರ್ಮಗಳನ್ನ ಮಾಡುವಾಗ ಆಗೋದಿಲ್ಲ, ಆಗಲ್ಲ ಅಂತ ಹೇಳಿ ಕೆಲಸಗಳನ್ನ ಅರ್ಧದಲ್ಲೇ ಬಿಟ್ಟು ಹೋಗುವಂತಹ ನಮ್ಮಂಥ ಅನೇಕ ಶಾಸ್ತ್ರದ ಶ್ರವಣ ಮನನ ನಿಧಿಧ್ಯಾಸನವನ್ನ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇರತಕ್ಕ ಅನೇಕ ಸಾಧಕರ ಮನಸ್ಸಿನ ಜಾಡ್ಯವನ್ನ, ಹೃದಯ ದೌರ್ಬಲ್ಯವನ್ನ ಹೊಡೆದೋಡಿಸಿ ಕರ್ತವ್ಯ ಪ್ರಜ್ಞೆಯನ್ನ ಜಾಗೃತಗೊಳಿಸ್ಬೇಕಲ್ಲ ಕೃಷ್ಣ. ಅದಕ್ಕಾಗಿ ನಮ್ಮ ಸ್ವಾಮಿ ಹೃಷಿಕೇಶನಾಗಿ ನಿಂತು ಅರ್ಜುನನ ಬಾಯಲ್ಲಿ ಮಾತು ಆಡಿಸ್ತಾ ಇದ್ದಾನೆ. ಅರ್ಜುನ ಏನು ಮಾತಾಡ್ದ, ಅವನ ಮಾತಿಗೆ ಏನು ಕೊಟ್ಟ ಕೃಷ್ಣ ಉತ್ತರ ಅನ್ನುವ ಎಲ್ಲ ಭಾಗವನ್ನು ಕೂಡ ಮತ್ತೆ ಸೋಮವಾರದ ದಿವಸ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಅರ್ಜುನ ಏನು ಮಾತಾಡ್ತಾನೆ, ಅದರ ಅರ್ಥ ವಿಶೇಷಗಳೇನಿರಬಹುದು ಅನ್ನುವ ಆಲೋಚನೆಯಲ್ಲೇ ವಿಶೇಷವಾಗಿ ಗೀತಾರ್ಥ ಚಿಂತನೆಯಲ್ಲಿ ಪ್ರವೃತ್ತರಾಗಿ ನೀವೆಲ್ಲ ಗೀತಾರ್ಥ ಚಿಂತನೆಯಲ್ಲಿ ಆಸಕ್ತರಾಗಿ ಅಂತ ಕೇಳ್ತಾ, ನಿಮ್ಮೆಲ್ಲರ ಅಂತರ್ಯಾಮಿಯಾದ ಭಗವಂತ ಗೀತಾರ್ಥ ಚಿಂತನೆಯನ್ನು ನಿಮ್ಮಿಂದ ಮಾಡಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಗೀತಾ ಪಾಠ, ಮಹಾಭಾರತ ಪಾಠದಲ್ಲಿ ಗೀತಾ ಪಾಠವನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಮತ್ತೆ ಸೋಮವಾರ ಭೇಟಿಯಾಗೋಣ. ಶ್ರೀ ಕೃಷ್ಣಾರ್ಪಣಮಸ್ತು.